ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ವಿಶ್ವವಿದ್ಯಾಲಯಗಳು ಅಧೋಗತಿಗೆ ಸಾಗ್ತಾ ಇದೆಯಾ ಅನ್ನುವಂಥ ಆತಂಕ ಎದುರಾಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ದುಸ್ಥಿತಿಯತ್ತ ಸಾಗ್ತಾ ಇರುವಂಥದ್ದು ವಿವಿಗಳು. ಇದಕ್ಕೆ ನಾನಾ ಕಾರಣಗಳು ಎದ್ದು ಕಾಣ್ತಾ ಇವೆ. ಪ್ರಮುಖವಾಗಿ ಭ್ರಷ್ಟಾಚಾರ ಕೇಳಿ ಬರ್ತಾ ಇದೆ. ಅಲ್ಲಿರುವಂಥ ಕುಲಪತಿಗಳ ನಡವಳಿಕೆ ಆಗಿರ್ಬೋದು ಅಥವಾ ಕುಲಪತಿಗಳ ದೂರದೃಷ್ಟಿ ಇಲ್ಲದೆ ಇರೋದು. ಯಾಕೆ ಹಿಂಗಾಗ್ತಾ ಇದೆ? ಸಿಗಬೇಕಾಗಿರುವಂಥ ಅನುದಾನಗಳು ವಿವಿಗೆ ಸಿಗ್ತಾ ಇಲ್ಲ ಅನ್ನೋದು. ಆಮೇಲೆ ವಿದ್ಯಾರ್ಥಿಗಳು ಕೂಡ ವಿವಿ ಕಡೆ ಅಂದರೆ ವಿಶ್ವವಿದ್ಯಾಲಯದ ಕಡೆ ಮುಖ ಮಾಡ್ತಾ ಇಲ್ಲ. ಯಾಕೆ ಅಂಥೇಳಿ ಪ್ರಮುಖವಾಗಿ ಈ ರೀತಿಯ ವಿಶ್ವವಿದ್ಯಾಲಯಗಳಲ್ಲಿ ರಾಜಕೀಯ ನಾಯಕರ ಹಸ್ತಕ್ಷೇಪ ಯಾಕಿರುತ್ತೆ ಅಂಥೇಳಿ, ಇದರಿಂದ ಸಹಜವಾಗಿ ಶಿಕ್ಷಣದ ಮೇಲೆ ಪರಿಣಾಮ ಅಂತೂ ಬೀರುತ್ತೆ. ಯಾಕೆ ಹಿಂಗಾಗುತ್ತೆ, ಇದನ್ನು ಸರಿ ಮಾಡೋದು ಹೇಗೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ವಿವಿ ದುಸ್ಥಿತಿ, ಮೂಲ ಸೌಕರ್ಯಕ್ಕೂ ಬರ. ಹದಿನೆಂಟು ವರ್ಷಗಳಿಂದ ನೇಮಕಾತಿ ಇಲ್ಲ. ಇರುವಂತಹ ಶಿಕ್ಷಕರನ್ನ ನೇಮಕ ಮಾಡುವಂಥ ಸೌಜನ್ಯವೂ ಕೂಡ ಇಲ್ಲ. ಈ ರೀತಿಯ ನಾನಾ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಯಾಕೆ ಹಿಂಗಾಗ್ತಾ ಇದೆ ಅಂತೇಳಿ ಬಹುತೇಕ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಮೂಲ ಸೌಕರ್ಯ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ರೀತಿಯಾಗಿ ಮುಂದುವರಿತು ಅಂತಂದರೆ ಮುಂದಿನ ಭವಿಷ್ಯ ಏನು ಅನ್ನುವಂಥ ಚರ್ಚೆಗಳು, ಆತಂಕ ಸಹಜವಾಗಿ ಇರುವಂಥದ್ದು. ಏನು ಮಾಡಬೇಕು ಅಂಥೇಳಿ, ಯಾಕೆ ಹಿಂಗಾಗ್ತಾ ಇದೆ ಅಂತ. ಮೂಲ ಸೌಕರ್ಯವಿಲ್ಲದೆ ವಿವಿಗಳ ಕುಸಿತ ಆಗ್ತಾ ಇರುವಂಥದ್ದು. ಸೊ ಹಂಗಾಗಿ ರಾಜ್ಯದ ಬಹುತೇಕ ವಿವಿಗಳು ಈ ರೀತಿಯಾಗಿ ದುಸ್ಥಿತಿಗೆ ಸಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಇದೆ. ಯಾಕೆ ಮಕ್ಕಳು ಶಿಕ್ಷಣದ ಕಡೆ ಗಮನ ಕೊಡ್ತಾ ಇಲ್ಲ? ಈ ವಿಶ್ವವಿದ್ಯಾಲಯಗಳಲ್ಲಿ ರಾಜಕೀಯ ಹಸ್ತಕ್ಷೇಪಗಳು ಯಾಕೆ ನಡೀತಾ ಇದೆ? ಭ್ರಷ್ಟಾಚಾರಗಳು ಮಿತಿ ಮೀರ್ತಾ ಇದೆಯಾ? ಯಾಕೆ ಏನು ಎತ್ತ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿರುವಂಥ ಹೇಮಂತ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಪೋಷಕರಾಗಿರುವಂಥ ಎಚ್.ಎನ್. ತ್ರಿವೇಣಿ ಅವರು, ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ನೋಡ್ತಾ ಇದ್ರಿ ಇತ್ತೀಚಿನ ದಿನಮಾನಗಳ ಶಿಕ್ಷಣದಲ್ಲಿ ಅಂತ ಬಂದಾಗ ಎಷ್ಟರ ಮಟ್ಟಿಗೆ ಕರ್ನಾಟಕ ಹಿನ್ನಡೆ ಆಗಿದೆ ಅಂತೇಳಿ. ಸ್ಕೂಲಲ್ಲಿ ಅಂತಲ್ಲ, ಈಗ ವಿಶ್ವವಿದ್ಯಾಲಯದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಆದರೆ ಮುಂದಿನ ಪರಿಸ್ಥಿತಿ ಹೇಗೆ ಅಂತೇಳಿ ಏನು ಅನಿಸುತ್ತೆ ನಿಮಗೆ? ಈ ರೀತಿಯ ಸಮಸ್ಯೆ ನೋಡಿದಾಗ ಬರಬೇಕಾಗಿರುವಂಥ ಮೂಲ ಸೌಕರ್ಯಗಳು ಕೂಡ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಶಿಕ್ಷಣ ಹೇಗೆ ಅಂತ? ಶಿಕ್ಷಣದಲ್ಲಿ ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿತ್ತು ಇಲ್ಲಿವರೆಗೂ. ಕೇರಳ ಮೊದಲನೇದಲ್ಲಿದ್ದರೆ ಕರ್ನಾಟಕ 2ನೇ ಸ್ಥಾನದಲ್ಲಿತ್ತು. ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ನೀವು ಹೇಳ್ತಾ ಇದ್ರಿ ಕಳವಳಕಾರಿ ಆತಂಕ ಅಂತ. ಇದು ಯಾರ ಆತಂಕ ಅಂದರೆ, ಸ್ವಲ್ಪ ಪ್ರಜ್ಞಾವಂತರು, ಬಡ ಮಧ್ಯಮ ವರ್ಗದವರು, ಶ್ರೀಮಂತರು ಆತಂಕ ಪಡ್ತಾ ಇಲ್ಲ. ಏನಾಗ್ತಾ ಇದೆ ಅಂದರೆ, ನಾವು 4-5 ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಕೊಂಡು ಬರ್ತಾರೆ. ಅದರ ಉದ್ದೇಶ, ಹುನ್ನಾರ ಏನು ಅಂದರೆ, ಇದರಿಂದ ಒಂದು ದೊಡ್ಡ ಲಾಭಿ ಇದೆ. ಶಿಕ್ಷಣ ಸಂಸ್ಥೆ ಆಗಲಿ, ಆಸ್ಪತ್ರೆಗಳಾಗಲಿ ನಡೆಸ್ತಕ್ಕಂಥವ್ರು ಯಾರು ಅಂದರೆ ನಮ್ಮ ಜನಪ್ರತಿನಿಧಿಗಳು. ಪಕ್ಷಾತೀತವಾಗಿ ಅವ್ರು ಯಾರು ಇದಕ್ಕೆ ವಿರೋಧ ಮಾಡಲ್ಲ. ಈ ಸರ್ಕಾರಿ ಏನು ಈ ಮೂಲಭೂತ ಸೌಲಭ್ಯ ಇದೆಯಲ್ಲ, ಇದನ್ನು ನಿಲ್ಲಿಸಬೇಕು. ಸ್ಟಾರ್ಟಿಂಗು ಮಕ್ಕಳ ಹಾಜರಾತಿ ಕಡಿಮೆ ಮಾಡಬೇಕು, ಆಮೇಲೆ ಅದನ್ನು ಬಂದ್ ಮಾಡಬೇಕು, ಪ್ರೈವೇಟ್ ಅವರಿಗೆ ಲೈಸೆನ್ಸ್ ಕೊಡಬೇಕು. ಅದು ಅವರ ಹುನ್ನಾರ ಲಾಬಿ ಇದೆ. ಇದರಿಂದ ದೊಡ್ಡ ಲಾಬಿ ಇದೆ. ಅದು ನಡೀತಾ ಇದೆ ಇವತ್ತು ದೇಶಾದ್ಯಂತ ನಡೀತಾ ಇದೆ. ನಾವು ಮೊನ್ನೆ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ, ಎಲ್ಲ ರಾಜ್ಯಗಳಲ್ಲೂ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ. ಅಲ್ಲಿ ನಮ್ಮ ಡೆಲ್ಲಿನಲ್ಲಿ ಸರ್ಕಾರಿ ಶಾಲೆನ ಅವರು ಪ್ರೈವೇಟ್ ಮಾದರಿಯಾಗಿ ಇಂಪ್ರೂವ್ ಮಾಡಿದ್ರು. ಇಲ್ಲಿ ಸರ್ಕಾರಿ ಶಾಲೆನ ಮುಚ್ಚಿಬಿಟ್ಟು ಪ್ರೈವೇಟ್ ಅವರಿಗೆ ಕೊಡ್ತಾರೆ. ಅದರಿಂದ ಎಲ್ಲರೂ ಆತಂಕ ಪಡಬೇಕಾಗಿದ್ದು ಬಡ ಮಧ್ಯಮದವರು, ಶ್ರೀಮಂತರು ಆತಂಕ ಪಡೋಕ್ಕಾಗಿಲ್ಲ. ಯಾಕೆಂದರೆ ಪ್ರೈವೇಟ್ ಯೂನಿವರ್ಸಿಟಿಗಳು ಓಪನ್ ಆಗ್ತಾ ಇದೆ. ಅಲ್ಲಿ ದೊಡ್ಡವ್ರ ಮಕ್ಕಳು ಅಲ್ಲಿ ಕಲಿತಾ ಇದ್ದಾರೆ. ಇದು ನಮ್ಮ ರಾಜ್ಯದಲ್ಲಿ ಆಗ್ತಕ್ಕಂಥ ಹಿನ್ನಡೆ ಆಗಿದೆ. ಇದು ನಾವೆಲ್ಲರೂ ಇವಾಗ ಎಚ್ಚೆತ್ತುಕೊಳ್ಬೇಕಾಗಿದೆ. ಇದು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ವಿವಿಗಳನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಅಲ್ಲಿರ್ತಕ್ಕಂಥ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದನ್ನು ಬೇರೆ ಇದಕ್ಕೆ ವಿನಿಯೋಗಿಸ್ಕೊಳ್ತಾರೆ. ಇದು ಅಂಥ ಹುನ್ನಾರ ನಡೀತದೆ. ಇವಾಗ ಸರ್ಕಾರಿ ಶಾಲೆ ಕ್ಲೋಸ್ ಮಾಡಿದ್ರೆ ಆ ಶಾಲೆ ಜಾಗನ ಬೇರೆಯವರಿಗೆ ಕೂಡ ಹುನ್ನಾರ ನಡೀತಾ ಇದೆ. ಇಲ್ಲಿ ಬೆಂಗಳೂರಲ್ಲಿ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆನೂ ಇದು ಆಗುತ್ತೆ. ಹಾಗಾಗಿ ನಾವು ಪ್ರಜ್ಞಾವಂತರು ಇದ್ರ ವಿರುದ್ಧ ದನಿ ಎತ್ತಬೇಕಾಗಿದೆ. ಇದು ಖಂಡಿತ ಏನು ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ, ವಿದ್ಯಾಲಯ ಈ ಅವಸ್ಥೆಗೆ ಬರಬಾರ್ದಿತ್ತು. ಇದಕ್ಕೆ ಸರ್ಕಾರ ಕೂಡಲೇ ಕ್ರಮ ತಗೋಬೇಕು. ಇದು ನಮ್ಮ ಒತ್ತಾಯ. ಮೇಡಮ್ ಅವರೇ, ನೀವು ಪೋಷಕರಾಗಿರೋದ್ರಿಂದಾಗಿ ಹೇಗೆ ನೋಡ್ತೀರಿ ಈ ವರದಿ ನೋಡಿದಾಗ? ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ಅಥವಾ ವಿಶ್ವವಿದ್ಯಾಲಯ ಬಗ್ಗೆ ನಿಮಗೆ ಏನು ಅನಿಸುತ್ತೆ?
ನಾನು ಇಷ್ಟು ವರ್ಷಗಳ ನೋಡಿರೋದ ನನ್ನ ಅನುಭವಕ್ಕೆ. ಯಾಕೆಂದರೆ ನಾನು ಇಂಗ್ಲೀಷ್ ಮೀಡಿಯಮ್ ನನ್ನ ಮಗನಿಗೆ ಓದಿಸ್ಬೇಕು, ನನಗೆ ಹಂಗೆ ಎಜುಕೇಷನ್ ಕೊಡಬೇಕು ಅಂತ ನಾವೇ ಇಂಗ್ಲೀಷ್ ಮೀಡಿಯಮ್ ನೋಡ್ಕೊಂಡು ಹೋಗ್ತೀವಿ. ಗೌರ್ಮೆಂಟ್ ಸ್ಕೂಲ್ಗೆ ನಾವೇ ತಿರುಗಿ ನೋಡ್ತಾ ಇಲ್ಲ. ಯಾಕೆ ಅಂತಂದರೆ ಪ್ರೈವೇಟ್ ಸ್ಕೂಲಿನಲ್ಲಿ ಲೂಟಿಗಳು ಮಾಡ್ತಾಯಿದ್ದಾರೆ, ಲಕ್ಷಾಂತರ ರೂಪಾಯಿ ಡೊನೇಷನ್ಗಳು. ಮತ್ತು ನಾನು ಮೊನ್ನೆ ದಿನ ಏನಾಯಿತು ಅಂದರೆ ಯಾರೋ ಒಬ್ಬರು ನನಗೆ ಕಾಲ್ ಮಾಡಿಬಿಟ್ಟು ನನಗೆ ಎಜುಕೇಷನ್ಗೆ 50,000 ದುಡ್ಡು ಬೇಕು ತ್ರಿವೇಣಿ ಅವ್ರು, ಅರ್ಜೆಂಟ್ ಇದ್ದರೆ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ನನ್ನನ್ನು ಕೇಳ್ತಾರೆ. ಅದಕ್ಕೆ ನಾನು ಕೇಳ್ತೀನಿ, ಯಾಕೆ ಗೌರ್ಮೆಂಟ್ ಸ್ಕೂಲ್ಗಳಿಲ್ವಾ? ಅದಕ್ಕೆ ಒಳ್ಳೆ ಸೌಲಭ್ಯಗಳು ಕೊಟ್ಟು ಮತ್ತು ಅದೇ ಒಳ್ಳೆ ಇಂಗ್ಲೀಷ್ ಇದನ್ನೇ ಒಳ್ಳೆ ಗೌರ್ಮೆಂಟ್ ಸ್ಕೂಲ್ ಕೊಟ್ಟರೆ ನಮ್ಮ ಮಕ್ಕಳುಗಳು ಅಲ್ಲೇ ಓದ್ಬೋದಲ್ಲ. ಆಮೇಲೆ ಕೂಲಿ ಕಾರ್ಮಿಕರುಗಳು ತುಂಬ ಬಡ ಮಕ್ಕಳುಗಳೆಲ್ಲ ಎಲ್ಲ ಇಂಗ್ಲೀಷ್ ಮೀಡಿಯಮೇ, ಯಾವುದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಅವರಿಗೆ ಇದೂ ಇಲ್ಲ. ನನ್ನ ಮಗ ನನ್ನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕು, ಅದು ಎಷ್ಟರಾಗಲಿ ಸಾಲ ಆಗಲಿ, ಅದು ಇದನ್ನು ಮಾಡ್ತಾರಲ್ಲ. ಇವಾಗ ಏನು ಫ್ರೀ ಮಾಡಿದ್ದಾರೆ, ಬಸ್ ಫ್ರೀ ಮಾಡಿದ್ರು, ಬಸ್ ಫ್ರೀ ಏನಕ್ಕೆ? ಅದು ಯೂಸ್ ಇಲ್ಲ. ಎಜುಕೇಷನ್ಗೆ ಮಾಡಲಿ, ಎಜುಕೇಷನ್ಗೆ ಮಾಡಿದ್ರೆ ಒಂದು ನೆನ್ಕೊಂತಾರೆ. ಸರ್ಕಾರ ಯಾವತ್ತೂ ಅಷ್ಟೇ ಈಗೇನು ಪ್ರೈವೇಟ್ ಅವ್ರಿಗೆ ಇಷ್ಟೊಂದು ಇದು ಕೊಡ್ತಾ ಇದ್ದಾರೆ, ಅದನ್ನೇ ಪ್ರೈವೇಟ್ ಅವ್ರಿಗೆ ಒಂದು ಫ್ರೀ ಮಾಡೋದಕ್ಕೆ ಸ್ಕೂಲ್ಗೆ ಎಜುಕೇಷನ್ ಕೊಡ್ಬೋದಲ್ಲ. ಆಮೇಲೆ ಕಂಪ್ಯೂಟರ್ಗಳಿರ್ಬೋದು, ಸೈಕಲ್ ಇರ್ಬೋದು, ಏನು ಗೌರ್ಮೆಂಟಿಂದ ಸೌಲಭ್ಯಗಳು ಬರ್ತಾ ಇದೆ ಅದು ಯಾರಿಗೂ ಬಡವರುಗಳಿಗೆ ತಲುಪ್ತಾ ಇಲ್ಲ. ಅದು ಎಲ್ಲ ಏನಂದರೆ ಲೀಡರ್ಗಳು ಅವ್ರವ್ರ ಇಷ್ಟ ಬಂದವ್ರಿಗೆ ಇರೋರಿಗೆ ಕೊಡ್ತಾ ಇದ್ದಾರೆ ಹೊರತು ಯಾರು ಬಡವರುಗಳಿಗೆ ಮಕ್ಕಳುಗಳಿಗೆ ತಲುಪ್ತಾ ಇಲ್ಲ. ಏನು ಸರ್ಕಾರ ವಿವಿಯಲ್ಲೂ ಕೂಡ ತಾರತಮ್ಯ ನಡೀತಾ ಇದೆ. ಹೌದು, ಖಂಡಿತ. ಯಾಕಂದರೆ ನಾನು ನೋಡ್ತಾ ಇರೋದು, ಒಂದು ಊರಿಗೆ ಹೋಗ್ತಿದ್ದೀವಿ, ಅಲ್ಲಿ ಒಂದು ಶಾಲೆಗೆ ಹೋಗ್ತೀವಿ, ಅಲ್ಲಿ ನಾನು ಅಂಗನವಾಡಿ ಫುಡ್ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ನನಗದು ತುಂಬ ಇಷ್ಟ, ಕೇಳೋಣ ಅಂತ ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋದರೆ ಆ ಫುಡ್ಡು ಹುಳ, ಮತ್ತು ಅಕ್ಕಿಲ್ ಹುಳ, ಮತ್ತು ಬೇಡಲ್ ಹುಳ, ಏನು ಇವ್ರು ಕೊಡೋಂಥ ಸೌಲಭ್ಯಗಳು ಕೊಡ್ತಾ ಇದ್ದೀವಿ ಅಂತ ತೋರಿಸ್ಕೊತಾರೆ ಹೊರತು ಅದು ಕರೆಕ್ಟಾಗಿ ತಲುಪ್ತಾ ಇಲ್ಲ, ಬಡವರ ಮಕ್ಕಳುಗಳಿಗೂ ತಲುಪ್ತಾ ಇಲ್ಲ. ಆ ಮಕ್ಕಳುಗಳು ಪಾಪ ತಟ್ಟೆ ಇಟ್ಕೊಂಡು ಹೋಗ್ತಾರೆ, ಸ್ಕೂಲಲ್ಲಿ ಊಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಸರಿಯಾಗಿ ಅದು ಊಟನೂ ಸರಿ ಕೊಡ್ತಾ ಇಲ್ಲ, ಅದು ಸರಿಗೆ ಸಾಂಬಾರು ಚೆನ್ನಾಗಿರಲ್ಲ. ಅಲ್ಲಿರೋ ಅಂಥ ಟೀಚರ್ಸ್ಗಳು ಅಷ್ಟೇ ಆ ಮಕ್ಕಳುಗಳು ಬರೋಂಥ ಮಕ್ಕಳುಗಳಿಗೆ ಎಜುಕೇಷನ್ಗಳನ್ನು ಚೆನ್ನಾಗಿ ಕೊಡಬೇಕು. ಒಂದು ಏನೋ ಬರ್ತಾರೆ, ಆ ಟೈಮಿಂಗ್ಸ್ಗೂ ಸ್ಕೂಲ್ ಓಪನ್ ಮಾಡಬೇಕು, ಅವ್ರಿಗೊಂದೇನೋ ಹೇಳ್ಕೊಡ್ಬೇಕು, ಕಳಿಸ್ಬೇಕಷ್ಟೇ. ಅದೇ ಇದನ್ನು ಏನು ಪ್ರೈವೇಟ್ ಸ್ಕೂಲಲ್ಲಿ ಕೊಡ್ತಾ ಇದ್ದಾರೆ ಎಜುಕೇಷನ್, ಅದನ್ನೇ ಗೌರ್ಮೆಂಟ್ ಸ್ಕೂಲಲ್ಲಿ ಕೊಟ್ಟಿದ್ರೆ ಅಲ್ಲಿ ನಮ್ಮ ಮಕ್ಕಳುಗಳು ಓದ್ತಾರಲ್ಲ. ಯಾಕೆ ಈ ಥರ ಸರ್ಕಾರ ಈ ಥರ ಇನ್ನು ಕಣ್ಣು ಮುಚ್ಕೊಂಡು ಕೂತಿದೆ? ಸರ್ಕಾರ ಒಳ್ಳೆ ಸೌಲಭ್ಯ ಕೊಡ್ಬೋದಲ್ಲ. ತುಂಬ ಎಷ್ಟೋ ಹೆಣ್ಮಕ್ಳುಗಳು ಕಣ್ಣೀರು ಹಾಕ್ತಾರೆ, ಎಷ್ಟೋ ಹೆಣ್ಮಕ್ಳುಗಳು ಗಾರ್ಮೆಂಟ್ಸ್ಗೆ ಹೋಗಿರೋ ಅಂಥ ಹೆಣ್ಮಕ್ಳುಗಳು ಮತ್ತು ಗಂಡ ಸೊತ್ತಾಗಿರೋ ಹೆಣ್ಮಕ್ಳುಗಳು ಫೀಸ್ ಕಟ್ತೆ ತುಂಬ ಕಣ್ಣೀರುಗಳಾಗ್ತಾರೆ. ಇದರಲ್ಲೇ ಪ್ರೈವೇಟ್ ಸ್ಕೂಲಲ್ಲಿ ಒಳ್ಳೆ ಸೌಲಭ್ಯ ಕೊಡಿ, ಒಳ್ಳೆ ಫ್ರೀ ಕೊಡಿ ಎಜುಕೇಷನ್ನು. ಯಾಕೆ ಕೊಡಲ್ಲ ನೀವು? ಅದೇ ಬಡವರ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಅಂತ. ಕಾಳಜಿ ಇಲ್ಲ. ಕೊಡೋಂಥ ಸೌಲಭ್ಯಗಳನ್ನ ಸರ್ ಹೇಳಿದ್ರಲ್ಲ, ಪ್ರೈವೇಟ್ ಸ್ಕೂಲ್ ಇರೋದು ಯಾರ್ದು? ರಾಜಕೀಯ ಹಿಂಬಾಲಕರದು, ರಾಜಕೀಯ ನಾಯಕರು. ಅವ್ರು ಯಾಕೆ ಸರ್ಕಾರಿ ಅವರೇ ಬಕಪಕ್ಷಿಗಳ ತರ ತಿಂದ್ರೆ ಇನ್ನು ನಾವುಗಳು ಇನ್ನೆಲ್ಲ ಹೋಗೋಕ್ಕಾಗುತ್ತೆ ಹೇಳಿ ನೋಡೋಣ? ಯಾರನ್ನ ಹೋಗಿ ಕೇಳ್ಬೇಕು ಹೇಳಿ ನಾವು? ಅದರಿಂದ ಏನು ಮಾಡ್ತೀವಿ, ಸಾಲ ಆದರೂ ಚಿಂತೆ ಇಲ್ಲ, ಕೂಲಿ ಮಾಡಿದ್ರೂ ಚಿಂತೆ ಇಲ್ಲ, ನಮ್ಮ ಮಕ್ಳುಗಳು ನಾವು ಇಂಗ್ಲೀಷ್ ಮೀಡಿಯಮ್ ಓದಿಸ್ಬೇಕು ಅಷ್ಟೇ ಅವ್ರ ತಲೆಯಲ್ಲಿರೋದು. ಯಾರು ಗೌರ್ಮೆಂಟ್ ಸ್ಕೂಲ್ಗೆ ಏನೋ ತುಂಬ ಬಡವರು ಅವ್ರಿಗೆ ಫೀಸೇ ಕಟ್ಟೋಕ್ಕಾಗದೆ ಅಂಥ ಪರಿಸ್ಥಿತಿಗೆ ನಿನ್ನೆ ಒಂದು ಫೋನ್ ಮಾಡಿದರು, ಒಂದು ಮಗು ಹಂಗೆ ಸ್ಕೂಲ್ಗೆ ಹೋಗ್ದೇನೆ ಮನೇಲೇ ಇದೆ. ಏನಕ್ಕೆ ಅಂದರೆ ಇಂಗ್ಲೀಷ್ ಮೀಡಿಯಲ್ 18,000 ರೂಪಾಯಿ ಫೀಸ್ ಕಟ್ಟಬೇಕು, ಅದು ಕಟ್ಟಕ್ಕೆ ಅವ್ರಿಗಿಲ್ಲ. ಅದಕ್ಕೆ ಟಿ ಸಿನಾದರೂ ಇಸ್ಕೊಡಿ, ಒಂದು ಇದು ಮಾಡಿ ಮಾತಾಡಿ, ನಾನು ಅದು ಬೇರೆ ಸ್ಕೂಲ್ಗೆ ಇದು ಮಾಡ್ತೀನಿ ಅಂತ ಕೇಳ್ತಾರೆ. ಆವಾಗ ನಾನು ಅದು ಇವತ್ತು ಹೋಗ್ಬೇಕಾಗಿತ್ತು ಅಲ್ಲಿ ಮಾತಾಡೋದಕ್ಕೆ, ನೀವು ಇದು ಕರೆದಿದ್ದು ನನಗೊಂದು ಮಾತಾಡೋಕೆ ಒಂದು ಒಳ್ಳೆ ಅವಕಾಶ ಕೊಟ್ಟಂಗಾಯ್ತು. ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಮಾಜಿ ಸಿಂಡಿಕೇಟ್ ಸದಸ್ಯರು, ಬೆಂಗಳೂರು ವಿವಿ, ಗೋಪಿನಾಥ್ ಇದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್. ನೀವು ನೋಡ್ತಾ ಇದ್ರಿ, ಈಗ ಮೂಲ ಸೌಕರ್ಯ ಇಲ್ಲದೇ ಇರೋದ್ರಿಂದಾಗಿ ಈ ರೀತಿಯಾಗಿ ದುಸ್ಥಿತಿಗೆ ಬಂದಿದೆ, ಅಧೋಗತಿಗೆ ಸಾಕ್ತಾ ಇದೆ ವಿವಿಗಳು ಅನ್ನೋದು. ಇದಕ್ಕೆ ಕಾರಣ ಏನು ಸರ್? ಇದು ಕಾರಣ ಇವತ್ತಿಂದಲ್ಲ ಮತ್ತು ಒಂದು ಸರ್ಕಾರದಲ್ಲ, ಇದು ಮುಖ್ಯ ಕಾರಣ ಸರ್ಕಾರ ಬರುತ್ತೆ. ಸರ್ಕಾರಗಳು ಇವತ್ತು ಯಾವುದೇ ಪಕ್ಷಗಳು ಬರ್ಬೋದು ಬಿಡ್ಬೋದು, ಮುಖ್ಯವಾಗಿ ಸರ್ಕಾರಗಳಿಗೆ ಒಂದು ಇವತ್ತಿನ ಯೂನಿವರ್ಸಿಟಿಗಳು ಚೆನ್ನಾಗಿರಬೇಕು ಅನ್ನೋ ಒಂದು ಯೋಚನೆ ಇರಬೇಕು. ಒಂದು ಯೂನಿವರ್ಸಿಟಿ ಅಂದರೆ ಬರೀ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಬೇಸಿಕ್ ಫೆಸಿಲಿಟೀಸ್ ಮಾತ್ರ ಬರಲ್ಲ. ಯೂನಿವರ್ಸಿಟಿ ಬಂದಾಗ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ಹ್ಯೂಮನ್ ರಿಸೋರ್ಸ್ ಬರುತ್ತೆ, ಅಲ್ಲಿ ಅಪಾಯಿಂಟ್ಮೆಂಟ್ಸ್ ಅಂತ ಬರುತ್ತೆ. ಆಮೇಲೆ ಇಲ್ಲಿನ UGC ನಾಮ್ಸ್ ಆ್ಯಂಡ್ ರೂಲ್ಸ್ ರೆಗ್ಯುಲೇಷನ್ ಮತ್ತು UGC ನಾಮ್ಸ್ ಪ್ರಕಾರ ನಡೀತಾ ಇದೆಯಲ್ಲ ಅಂತ ಬರುತ್ತೆ. ಮತ್ತು ಆ್ಯಕ್ಟ್ಗಳು ಬರುತ್ತೆ ಪ್ರತಿಯೊಂದು ಯೂನಿವರ್ಸಿಟಿಗೆ. ಮತ್ತು ಅದರದ್ದೇ ಆದಂಥ ಸ್ಟ್ಯಾಟಸ್ ಕೂಡ ಮಾಡ್ಕೊತಾರೆ, ಅಂದರೆ ಏನು ಮಾಡಬೇಕೇನಂತ ಪ್ರತಿ ಯೂನಿವರ್ಸಿಟಿಗಳು ಮಾಡ್ಕೊತಾರೆ ಈ ಥರ. ಮತ್ತು ಅಲ್ಲೊಂದು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಸ್ ಅಂತ ಬರುತ್ತೆ, ಹಾಗೆ ಒಂದು ಇವ್ಯಾಲ್ಯೂಯೇಷನ್ ಸೆಕ್ಷನ್ ಮತ್ತು ಎನ್ರೋಲ್ಮೆಂಟ್ ಸೆಕ್ಷನ್ ಅಂತ ಬರುತ್ತೆ. ಆಮೇಲೆ ಸ್ಟೂಡೆಂಟ್ಸ್ ಅಂತ ಒಂದು ಬರುತ್ತೆ, ಹಾಸ್ಟೆಲ್ಸ್ ಅಂತ ಒಂದು ಇರುತ್ತೆ, ಅಸೋಸಿಯೇಷನ್ಸ್ ಅಂತ ಬರುತ್ತೆ. ಇಷ್ಟೆಲ್ಲ ಸೇರಿದಾಗ ಒಂದು ಯೂನಿವರ್ಸಿಟಿ. ಮತ್ತು ಅದಕ್ಕೊಂದು ವಿಷನ್ ಅಂತ ಬರುತ್ತೆ, ಒಂದು ಯೂನಿವರ್ಸಿಟಿಗೆ ವಿಷನ್ ಅಂತ ಇರುತ್ತೆ.
ಇದನ್ನೆಲ್ಲ ಒಳಗೊಂಡಾಗ ಒಂದು ಯೂನಿವರ್ಸಿಟಿಯಾಗಿರ್ತದೆ. ಇದರಲ್ಲಿ ಮುಖ್ಯವಾಗಿ ಸರ್ಕಾರಗಳು ಬಂದಾಗ ಪ್ರತಿ ಯೂನಿವರ್ಸಿಟಿಗೆ ಎಷ್ಟು ಅನುದಾನ ಇಡಬೇಕಾಗಿದೆ, ಅಲ್ಲಿನ ಅಲ್ಲಿನ ಮುಖ್ಯವಾಗಿ ಏನು ಮಾನದಂಡದ ಮೇಲೆ ಇಡಬೇಕಾಗಿದೆ ಅನ್ನೋದು ಕೂಡ ತಿಳ್ಕೊಬೇಕಾಗಿದೆ. ಒಟ್ಟು ಟೋಟಲ್ ಯೂನಿವರ್ಸಿಟಿಗಳು ನೋಡಿದಾಗ ಮಂಗಳೂರು ಯೂನಿವರ್ಸಿಟಿನ ನೀವು ಅಲ್ಲಿ ತೋರಿಸ್ತಾ ಇದ್ರಿ, ಈಗ ನೋಡ್ತಾ ಇದ್ದೆ. ಮಂಗಳೂರು ಯೂನಿವರ್ಸಿಟಿಗೆ ಒಂದು 30,000-40,000 ಅಪ್ಲಿಕೇಶನ್ ಬರ್ತಾಯಿತ್ತು, ಇವತ್ತು 300-400 ಅಪ್ಲಿಕೇಶನ್ ಬರ್ತಾ ಇದೆ. ಇವತ್ತು ನಾವು ನೋಡಿದಾಗ ಯಾವುದೇ ಕರ್ನಾಟಕದಲ್ಲಿ ನೋಡಿದಾಗ ಯೂನಿವರ್ಸಿಟಿಗಳು ನೋಡಿದಾಗ ಮೊದಲೆಲ್ಲ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 25-30,000 ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಲೈನ್ ನಿಲ್ತಾಯಿದ್ರು. ಇವತ್ತು 2,000-3,000 ಅಂದರೆ ಕಷ್ಟ ಆಗ್ತಾಯಿದೆ. ಇದೆಲ್ಲ ಯಾಕೆ ಅಂದರೆ ನೀವು ಹೇಳ್ದಂಗೆ ಮೂಲ ಸೌಕರ್ಯಗಳು ಮೈನಾಗಿ ಬರೋದು ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ. ಇನ್ಫ್ರಾಸ್ಟ್ರಕ್ಚರಲ್ಲಿ ಕ್ಲಾಸ್ ರೂಮ್ಸ್ ಬರ್ಬೋದು, ಅಥವಾ ಇವತ್ತಿನ ಡಿಜಿಟಲ್ ಯುಗಕ್ಕೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, ಮತ್ತು ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆಗಳಾಗ್ಬೋದು, ಅಥವಾ ಅಲ್ಲಿನ ವಾತಾವರಣ ಮಕ್ಕಳಿಗೆ ಓದೋಕ್ಕೆ ಬೇಕಾದಂಥ ವಾತಾವರಣ ಕಲ್ಪಿಸೋದಾಗ್ಬೋದು. ಇವೆಲ್ಲನೂ ಸರಿಯಾಗಿ ಸರ್ಕಾರಗಳು ಕೊಟ್ಟಾಗ ಮಾತ್ರನೇ ಅಲ್ಲಿನ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬಂದಾಗ, ಅದರಲ್ಲಿ ಹಾಸ್ಟೆಲ್ಸ್ ಕೂಡ ಬರುತ್ತೆ, ಲೈಬ್ರರಿ ಬರುತ್ತೆ, ಕಂಪ್ಯೂಟರ್ ಲ್ಯಾಬ್ ಬರುತ್ತೆ, ಮತ್ತು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬರುತ್ತೆ. ಈ ಥರ ಅನೇಕ ವ್ಯವಸ್ಥೆಗಳು ಅಲ್ಲಿನ NSS ಬರ್ಬೋದು, NCC ಬರ್ಬೋದು, ಬೇರೆ 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 ಸೇರಿದಾಗ ಒಂದು ಯೂನಿವರ್ಸಿಟಿಯಾಗಿ ನಾವು ನೋಡ್ತೀವಿ. ಇದನ್ನು ನೋಡಿದಾಗ ಅಲ್ಲಿ ಅದಕ್ಕೆ ಪೂರಕವಾಗಿ ಏನು ಅನುದಾನ ಇಡ್ತಾ ಇದ್ದೀವಿ, ಸರ್ಕಾರ ಬಂದಾಗ ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು, ಅಥವಾ ಯೂನಿವರ್ಸಿಟಿನೇ ಕಲೆಕ್ಟ್ ಮಾಡುವಂಥ ಫಂಡ್ಸ್ ಆಗ್ಬೋದು. ಈಗ ನೋಡಿದಾಗ ನಾವು ಅನೇಕ ಸರ್ಕಾರಿ ಯೂನಿವರ್ಸಿಟಿಗಳು ನೋಡಿದಾಗ ಇದು ಈಕ್ವಲ್ ಟು ಪ್ರೈವೇಟ್ ಯೂನಿವರ್ಸಿಟಿ ಲೆಕ್ಕದಲ್ಲೇ ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಫೀಸಲ್ಲೇನು ಕಮ್ಮಿ ಮಾಡ್ತಾ ಇಲ್ಲ, 70,000-80,000 ಎಲ್ಲ ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ 70,000-80,000 ಕೊಟ್ಟರೆ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಮಕ್ಕಳಿಗೆ ಸೀಟ್ ಸಿಗ್ತಾ ಇದೆ. ಹಾಗಾಗಿ ಇಷ್ಟು ಇವರು ಸ್ಟೂಡೆಂಟ್ಸ್ ಹತ್ರನೂ ಫೀಸ್ ತೊಗೊತಾರೆ, ಸರ್ಕಾರದಿಂದ ಒಂದಷ್ಟು ಅನುದಾನನೂ ಬರ್ತಾ ಇದೆ, ಮತ್ತು ಆಲ್ರೆಡಿ ಅವ್ರ ಹತ್ರ ಎಕ್ಸಿಸ್ಟಿಂಗ್ ಫಂಡ್ಸ್ ಕೆಲವು ಇರ್ತದೆ, ಕೆಲವು ಯೂನಿವರ್ಸಿಟಿಗಳಲ್ಲಿ ಇಟ್ಕೊಂಡಿರ್ತಾರೆ. ಕಾರ್ಪಸ್ ಫಂಡ್ ಅದೇ ಹಳೆ ಯೂನಿವರ್ಸಿಟಿಗಳಲ್ಲಿ ಬರ್ತದೆ. ಮತ್ತು ಈಗ ಹೊಸ ಸರ್ಕಾರಗಳೇನು ಮಾಡ್ತು, ಬೇರೆ ಬೇರೆ ಕಾಲಘಟ್ಟದಲ್ಲಿ ಪ್ರತಿ ಜಿಲ್ಲೆಗೂ ಸಹ ಒಂದೊಂದು ಯೂನಿವರ್ಸಿಟಿ ಮಾಡಬೇಕಂತ ಮಾಡಿದ್ರು. ಒಳ್ಳೆ ನಿರ್ಧಾರ, ಅದರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಮುಂದೆ ಈಗ ಬೆಳೀತಾ ಇರೋವಂಥ ಪಾಪ್ಯುಲೇಷನ್ಗೆ ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗಳ ಹಾವಳಿಗಳನ್ನು ಕಮ್ಮಿ ಮಾಡೋದಕ್ಕೆ ನಮ್ಮದು ಕೂಡ ಒಂದು ಯೋಚನೆ ಚೆನ್ನಾಗಿದೆ. ಅದಕ್ಕೆ ಪೂರಕವಾಗಿ ನಾವು ಅನುದಾನ ಇಟ್ಟಿದ್ದೀವಾ, ಅದಕ್ಕೆ ಪೂರಕವಾಗಿ ನಾವೇನು ಅನುದಾನ ಇಟ್ಟಿದ್ದೀವಾ, ಅದನ್ನು ನಾವು ಮುಂದೆ ಅದನ್ನು ಎಷ್ಟು ದಿನ ವಿಷನನ್ನು ಎಷ್ಟು ಇಟ್ಕೊಂಡಿದ್ದೀವಿ. ಈಗ ಮೇಡಮ್ ಮಾಡ್ತಾ ಹೇಳಿದ್ರು, ಸರ್ ಹೇಳ್ತಾ ಇದ್ರು ಆಗಲೇ, ಸರ್ಕಾರಿ ಶಾಲೆಗಳ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸರ್ಕಾರಿ ಶಾಲೆಗಳನ್ನು ನಾವು ನೋಡಿ, ಎಲ್ಲ ಒಂದು ಜಾಗದಲ್ಲಿ ಒಂದು ಶಾಲೆ ಕಟ್ಟಿರ್ತಾರೆ, 1-2 ರೂಮ್ ಕಟ್ಟಿರ್ತಾರೆ, ಅಲ್ಲಿ ಒಂದಷ್ಟು ಒಂದು ಎಕರೆ 2 ಎಕರೆ ಜಮೀನು ಇರ್ತದೆ, ಬಿಟ್ಬಿಡ್ತಾರೆ, ಅಷ್ಟೇ ಅವ್ರ ಕೆಲಸ. ಆಮೇಲೇನು ಆ ಸರ್ಕಾರಿ ಶಾಲೆಗಳು ಕಟ್ಟೋದು ಯಾರು, ಅಲ್ಲಿನ ಪಂಚಾಯತಿ ಮೆಂಬರ್ಸು, ಅಲ್ಲಿನ ತಾಲೂಕು ಪಂಚಾಯತಿ ಮೆಂಬರ್ಸು. ಅವರೆಲ್ಲ ಹೋಗ್ತಾರೆ, 1 ಲಕ್ಷ 2 ಲಕ್ಷ ಫಂಡ್ ತರ್ತಾರೆ, ಒಂದ್ರ ಮೇಲೆ ಒಂದು ಕಟ್ಕೊಂಡು ಅದನ್ನು ಲಾಸ್ಟ್ಗೆ 20 ವರ್ಷ 30 ವರ್ಷ ಕಟ್ಟಡ ಬದುಕಬೇಕಾದ್ರೆ ಕಟ್ಟಡ 2 ವರ್ಷ 3 ವರ್ಷ ಎಲ್ಲನೂ ಶುರುವಾಗುತ್ತೆ. ಯಾಕೆಂದರೆ ನೋಡಿ, ನೀವು ಸರ್ಕಾರ ಒಂದು ಶಾಲೆ ಇದೆ ಅಂತ ಹೇಳಿದಾಗ ಆ ಶಾಲೆಯಲ್ಲಿ ಮಾಡ್ತಾ ಇದ್ದಾಗ ಆ ಹಳ್ಳಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂತ ನೋಡೋದೇ ಇಲ್ಲ. ಓಕೆ, ಒಂದು ಹಳ್ಳಿನ ಮ್ಯಾಪಿಂಗ್ ಮಾಡಲ್ಲ, ಆ ಹಳ್ಳಿಯಲ್ಲಿ ಓಕೆ ಒಂದು 100 ಜನ ಮಕ್ಕಳಿದ್ದಾರೆ, ಮುಂದೆ ಇನ್ನೊಂದು 20 ವರ್ಷಕ್ಕೆ 150 ಮಕ್ಕಳಾಗ್ತಾರೆ. ಹಾಗಾಗಿ ಆ ಮಕ್ಕಳಿಗೆ ಎಲ್ಲರಿಗೂ ಆ ಶಾಲೆನ ನಾವು ಪೂರಕವಾಗಿ ರೆಡಿ ಮಾಡಬೇಕು ಅಂತ ಯೋಚನೆ ಮಾಡೋದೇ ಇಲ್ಲ. ಅದಕ್ಕೆ ಅವರು ಮೊದಲೇ ಓಕೆ ನಾನೊಂದು ಪ್ಲ್ಯಾನ್ ಮಾಡಬೇಕು, ಒಂದು ಆರ್ಕಿಟೆಕ್ಚರ್ ಡಿಸೈನ್ ಆಗಬೇಕು. ಅಂದರೆ ಮುಖ್ಯವಾಗಿ ನಾನು ಹೇಳೋದಂದರೆ ಸರ್ಕಾರಿ ಶಾಲೆಗಳಾಗ್ಬೋದು, ಯೂನಿವರ್ಸಿಟಿಗಳಾಗ್ಬೋದು. ಈಗ ಯಾವ ಯೂನಿವರ್ಸಿಟಿಗೆ ಒಂದು ಓವರಾಲ್ ನಮ್ಮ ಯೂನಿವರ್ಸಿಟಿಗೆ ಇನ್ನೊಂದು 20 ವರ್ಷದಲ್ಲಿ ಈ ಥರ ಇರುತ್ತೆ ಅನ್ನೋ ಮ್ಯಾಪ್ ಮಾಡ್ಕೊಂಡಿದ್ದಾರೆ, ಎಲ್ಲದಿದೆಯಾ ಅಂತ ನೋಡಿ ಕೇಳಿಬೇಕಾದ್ರೆ ಯಾವ ಯೂನಿವರ್ಸಿಟಿಗಳು, ಎಸ್ಪೆಷಲಿ ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ ನಮ್ಮ ಯೂನಿವರ್ಸಿಟಿ ಒಂದು 20 ವರ್ಷದಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ನ ಈ ಮಟ್ಟಕ್ಕೆ ತರ್ತೀವಿ ಅಂತ ಟಾರ್ಗೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಾಲೋಚನೆ ವಿಷನ್ ಆಫ್ ದ ಯೂನಿವರ್ಸಿಟಿ ಮೇನ್ ಆಗಿ ಬರೋದು ವಿಷನ್ ಆಫ್ ದ ಯೂನಿವರ್ಸಿಟಿ. ಅದರಲ್ಲಿ ವೆದರ್ ಮೈಟ್ ಬಿ ಇನ್ಫ್ರಾಸ್ಟ್ರಕ್ಚರ್ ಬರ್ಬೋದು, ಬೇಸಿಕ್ ಫೆಸಿಲಿಟೀಸ್ ಬರ್ಬೋದು, ಅದ್ರ ಜೊತೆ ಸ್ಟೂಡೆಂಟ್ಸ್ ಬರ್ಬೋದು, ಮತ್ತು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಅಂತ ಬರ್ಬೋದು. ಆ ಒಂದು ಓವರಾಲ್ ವಿಷನ್ ಅನ್ನೋದು ಯಾವ ಯೂನಿವರ್ಸಿಟಿಗಳಿದೆ ಅಂತ ಕೇಳಿ ನೋಡೋಣ, ಇರಲ್ಲ. ಓಕೆ ಹೇಮಂತ್ ಸರ್, ಈಗ ರಾಜ್ಯದ ಬಹುತೇಕ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಇದೇ ಸಮಸ್ಯೆ ಇದೆ. ಬಟ್ ಈಗ ಸರಿಯಾಗಿ ನಡೀತಾ ಇರುವಂಥ ವಿವಿ ಇದಾವ ಇಲ್ಲ? 2-3 ಸರಿಯಾಗಿ ನಡೀತಾ ಇರೋ ವಿವಿಗಳಿದೆ. ಮೈಸೂರು ಯೂನಿವರ್ಸಿಟಿ ಇದೆ, ಧಾರವಾಡ ಇದೆ. ಅಂದರೆ ಸಣ್ಣ ಪುಟ್ಟ ಲೋಪದೋಷಗಳಿದ್ರೂ ಓಕೆ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಸಣ್ಣ ಪುಟ್ಟ ಲೋಪದೋಷ ಇದ್ರೂ ಆಡಳಿತ ನಡೆಸ್ತಕ್ಕಂಥ ವ್ಯಕ್ತಿ ಭ್ರಷ್ಟನಾಗಬಾರ್ದು, ಇಡೀ ವ್ಯವಸ್ಥೆ ಕುಲಗೆಟ್ಟು ಹೋಗುತ್ತೆ. ಎಂಥ ಇನ್ಫ್ರಾಸ್ಟ್ರಕ್ಚರ್ ಇರಲಿ, ಎಂಥ ವ್ಯವಸ್ಥೆನೇ ಇರಲಿ, ವ್ಯಕ್ತಿ ಭ್ರಷ್ಟನಾಗ್ಬಿಟ್ರೆ ಇಡೀ ಸುತ್ತಮುತ್ತಲಿನ ವ್ಯವಸ್ಥೆಯನ್ನು ಭ್ರಷ್ಟಕೂಪಕ್ಕೆ ತಳ್ಳಿಬಿಡ್ತಾರೆ. ಅಲ್ಲಿ ಅನಾಚಾರ ನಡೀತದೆ, ಜಾತೀಯತೆ ಬರ್ತದೆ, ರಾಜಕೀಯ ಬರ್ತದೆ. ಅದೆಲ್ಲ ನೋಡಿ, ವಿಶ್ವವಿದ್ಯಾಲಯದಲ್ಲಿ ಜಾತೀಯತೆ ಬರಲೇಬಾರ್ದು. ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದಲೂ ಯೂನಿಫಾರ್ಮ್ ಅಂತ ಯಾಕೆ ಮಾಡ್ತಾರೆ?
ಅದು ಯಾವುದು ಇರಬಾರ್ದು ಅನ್ನೋದಕ್ಕೆ ಯೂನಿಫಾರ್ಮ್ ಅಂತ ಹೇಳಿ ಮಾಡ್ಕೊಂಡು ಬಂದಿರ್ತೀವಿ. ಆದರೂ ನಾವು ವಿಶ್ವವಿದ್ಯಾಲಯದಲ್ಲಿ ಅಂಥ ಸ್ಥಳದಲ್ಲಿ ಬಂದಾಗ ಜಾತೀಯತೆ ನಾವು ಮಾಡ್ತೀವಿ. ಸದ್ಯ ಯಾರು ಮಾಡ್ತಾರೆ ಗೊತ್ತಿಲ್ಲ. ಮಕ್ಕಳು ಮಾಡಿದರೆ ಇನ್ನೂ ಡೇಂಜರು. ಇದು ಆಡಳಿತ ವರ್ಗದಲ್ಲಿದ್ದರೆ ಅದು ವ್ಯವಸ್ಥೆನೂ ಕುಲ್ಗೆಡಿಸ್ತಾರೆ. ಮತ್ತು ಅದು ವಿಶ್ವವಿದ್ಯಾನಿಲಯ ಸಂಶೋಧನೆ ಮಾಡ್ತಕ್ಕಂಥದ್ದು, ಹೊಸ ಹೊಸ ವಿಷಯಗಳನ್ನ ಸಂಶೋಧನೆ ಮಾಡಿ ಆ ಸಂಶೋಧನೆ ಮೂಲಕ ಇಂಥ ಸಮಸ್ಯೆ ಇದೆ, ಈ ಸಮಸ್ಯೆಗೆ ಇದು ಪರಿಹಾರ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಮೆಮೊರೆಂಡಮ್ ಥರ ಕೊಡ್ತಕ್ಕಂಥದ್ದು ಡಿಮ್ಯಾಂಡು. ಅವರು ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಸರ್ಕಾರ ಅದನ್ನು ಜಾರಿಗೆ ತರಬೇಕು. ಅದು ಯಾವುದು ಆಗ್ತಾ ಇಲ್ಲ, ಅದನ್ನು ಮಾಡೋದೇ ಇಲ್ಲ. ಇವರು ಪೇಪರ್ ಪ್ರೆಸೆಂಟ್ ಮಾಡ್ತಾರೆ. ಸಂಶೋಧನೆ ಮಾಡೋ ವಿದ್ಯಾರ್ಥಿಗಳಿದ್ದಾರೆ, ಒಳ್ಳೆ ವಿಷಯನ ಆಯ್ಕೆ ಮಾಡ್ಕೊಳ್ತಾರೆ. ಆಯ್ಕೆ ಮಾಡಿ ಅದರಲ್ಲಿ ಸ್ಟಡಿ ಮಾಡಿ ಅವರು ಡಾಕ್ಟರೇಟ್ ಪಡೆದು ಅದನ್ನು ಸರ್ಕಾರಕ್ಕೆ ಮಂಡಿಸಿದ್ರು ಸರ್ಕಾರ ಅದನ್ನು ಏನು ಮಾಡುತ್ತೆ ಅಂದರೆ ಒಂದು ಮೂಲೆಗೆ ಹಾಕುತ್ತೆ. ಹಾಗಾಗಿ ಈ ವಿಷಯಗಳೆಲ್ಲ ನಾವು ಚರ್ಚೆ ಮಾಡಬೇಕಾಗುತ್ತೆ. ಇದು ಬದಲಾಗಬೇಕಾಗುತ್ತೆ, ವ್ಯವಸ್ಥೆ ಬದಲಾಗಬೇಕಾಗುತ್ತೆ. ಯಾರು ಭ್ರಷ್ಟರಿದಾರಲ್ವಾ, ಭ್ರಷ್ಟ ವ್ಯವಸ್ಥೆನ ಚೇಂಜ್ ಮಾಡಬೇಕಾಗುತ್ತೆ, ಭ್ರಷ್ಟ ವ್ಯಕ್ತಿನ ಚೇಂಜ್ ಮಾಡಬೇಕಾಗುತ್ತೆ. ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರೆ ಬೇರೆ ಬೇರೆ ಅನೈತಿಕ ವ್ಯವಹಾರದಲ್ಲಿ ತೊಡಗಿರೋದನ್ನು ನಾವು ಕೇಳ್ತಾ ಇದ್ದೀವಿ. ಆ ಮುಖ್ಯ ಸ್ಥಾನದಲ್ಲಿರೋನೇ ಆ ವ್ಯವಸ್ಥೆ ಅನೈತಿಕತೆ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಆಡಳಿತ ವರ್ಗನೂ ಅದರಲ್ಲಿ ಭಾಗಿಯಾಗ್ಬಿಡ್ತಾರೆ. ಓಕೆ ಮೇಡಮ್ ಅವರ, ಈಗ ವಿಶ್ವವಿದ್ಯಾಲಯ ಅಂತ ಹೇಳಿದಾಗ ಎಲ್ಲ ರೀತಿಯ ವ್ಯವಸ್ಥೆ ಇರಬೇಕಾಗತ್ತೆ. ಬಟ್ ಮಕ್ಕಳಿಗೆ ಯಾವ ರೀತಿಯಾಗಿ ಸೌಲಭ್ಯ ಬೇಕಾಗುತ್ತೆ, ಹೇಗೆ ನೋಡ್ತೀರಿ ನೀವು ಪೋಷಕರಾಗಿ, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ? ಏನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಅಂದರೆ, ಇವಾಗ ಏನು ನಾವು ಪ್ರೈವೇಟ್ ಇದರಲ್ಲಿ ಏನು ನಾವು ಇವಾಗ ಇಷ್ಟೊಂದು ಡೊನೇಷನ್ ಕಟ್ಟಿ ಅಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ದೀವಿ. ಅದ್ರ ಬದಲು ಗೌರ್ಮೆಂಟ್ ಸ್ಕೂಲ್ಗೆ ಅದೇ ಎಜುಕೇಷನ್ ಗೌರ್ಮೆಂಟ್ ಸ್ಕೂಲ್ ಕೊಟ್ಟರೆ ತುಂಬ ಒಳ್ಳೆಯದು. ಅದೇ ಏನು ಈಗ ಇಂಗ್ಲೀಷ್ ಮೀಡಿಯಮ್ಗೆಲ್ಲ ಏನು ಸೌಲಭ್ಯಗಳು ಕೊಡ್ತಾರೆ ಅದರ ಗೌರ್ಮೆಂಟ್ ಸ್ಕೂಲ್ ಕೊಟ್ಟರೆ ತುಂಬ ಒಳ್ಳೆಯದು. ಏನು ಇವಾಗ ಗೌರ್ಮೆಂಟ್ ಸ್ಕೂಲ್ಗಳು ತುಂಬ ಸೋರ್ತಾ ಇದ್ದಾವೆ, ಮತ್ತು ತುಂಬ ಎಲ್ಲ ಬಿದ್ದೋಗ್ತಾ ಇದ್ದಾವೆ, ಮತ್ತು ಮಕ್ಕಳುಗಳು ಸರಿಯಾಗಿ ಯೂನಿಫಾರ್ಮ್ಗಳು ತಲುಪ್ತಾ ಇಲ್ಲ, ಊಟಗಳು ತಲುಪ್ತಾ ಇಲ್ಲ. ಇದನ್ನೆಲ್ಲ ಆಮೇಲೆ ಬಾತ್ರೂಮ್ಗಳಂತೂ ಅದು ತುಂಬ ಸರ್ ಹೇಳ್ದಂಗೆ ಬಾತ್ರೂಮ್ ಅಂತೂ ಅದು ನೋಡೋದಕ್ಕೆ ಆಗಲ್ಲ. ಒಳಗಡೆ ಹೋದ್ರೆ ಪಾಪ ಮಕ್ಕಳುಗಳು ತುಂಬ ಇದು ಮಾಡ್ತವೆ. ಹೆಣ್ಮಕ್ಳುಗಳು ಹೋಗೋದಕ್ಕೆ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಅದನ್ನು ಇದು ಮಾಡಿಕೊಡ್ಬೇಕಾಗುತ್ತೆ ಸರ್ಕಾರ. ಅದನ್ನೆಲ್ಲ ಗಮನ, ಏನೋ ಅಲ್ಲಿಂದ ನಾನೇನೋ ಫ್ರೀ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದು ಮಾಡಿಬಿಡೋದಲ್ಲ. ಅದನ್ನು ಅಲ್ಲಿಗೆ ತಲುಪೋ ಕೆಲಸಗಳನ್ನ ಮಾಡಬೇಕು ಅಧಿಕಾರಿಗಳು. ಅಲ್ಲಿ ಕಳಿಸಿ ಅದಕ್ಕೆ ಸೌಲಭ್ಯಗಳು ಆಗ್ತಾ ಇದೆಯಾ ಇಲ್ವಾ, ಮತ್ತು ಕಟ್ಟಡಗಳು ಹೇಗಿದ್ದಾವೆ, ಮತ್ತು ಅಲ್ಲಿನ ಟೀಚರ್ಸ್ಗಳಾಗಿರ್ಬೋದು ಮಾಸ್ಟರ್ಗಳಾಗಿರ್ಬೋದು ಆ ಟೈಮಿಂಗ್ಸ್ಗಳಲ್ಲಿ ಬಂದು ಮಕ್ಕಳುಗಳಿಗೆ ಏನು ಎಜುಕೇಷನ್ ಕೊಡ್ತಾ ಇದ್ದಾರೆ. ಮತ್ತು ಅವ್ರು ಏನೋ ಹೇಳೋದಲ್ಲ, ಮಕ್ಕಳುಗಳಿಗೆ ಬರೀ ಓದಿ ಅಂತ ಹೇಳೋದಲ್ಲ, ಅವ್ರಿಗೆ ಬೇರೆ ಬೇರೆ ಇದನ್ನೆಲ್ಲ ಸೌಲಭ್ಯಗಳನ್ನೆಲ್ಲ ಮಾಡಿಕೊಟ್ಟು ಅವು ಬೇರೆ ಓದ್ರಲ್ಲಿ ತೊಡಗಿಸ್ಕೊಳ್ಳೋಂಗೆ ಒಂಚೂರು ಟೀಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ, ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏನು ಮಾಡ್ತಾರೆ, ಲಕ್ಷ ಡೊನೇಷನ್ಗಳು ಜಾಸ್ತಿ ಇದು ಒಂಥರ ಹಗರಣಗಳೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಅದನ್ನೇ ನೀವು ಕೊಡೋವಂಥ ಎಜುಕೇಷನ್ನೇ ಗೌರ್ಮೆಂಟ್ ಸ್ಕೂಲ್ ಕೊಟ್ಟರೆ ಅಲ್ಲೇ ಮಕ್ಕಳುಗಳು ಚೆನ್ನಾಗಿ ಓದ್ತವೆ, ಅಲ್ಲಿ ಕಮ್ಮಿ ಇದಿರುತ್ತೆ, ಏನು ಫೀಸ್ ಕಟ್ಟಂಗಿರಲ್ಲ, ಏನಂದ್ರೆ ಏನಿಲ್ಲ, ಮಕ್ಕಳುಗಳಲ್ಲಿ ಓದೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ನೀವು ಹಂಗೆ ಏನಾದರೂ ನಾವು ಇವ್ರನ್ನೇ ಜಾಸ್ತಿ ಪ್ರೈವೇಟ್ ಸ್ಕೂಲ್ಗೆ ಜಾಸ್ತಿ ನಾವು ಕೊಡ್ತೀವಿ ಅನ್ನೋದಾದ್ರೆ ಅದನ್ನೇ ಫ್ರೀ ಮಾಡಿಬಿಡ್ಲಿ ಮಕ್ಕಳುಗಳಿಗೆ. ಮತ್ತು ಒಳ್ಳೆ ಡಿಗ್ರಿ ಕಾಲೇಜ್ಗಳಿಗೆ ಲ್ಯಾಪ್ಟಾಪ್ಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಲ್ಯಾಪ್ಟಾಪ್ಗಳನ್ನ ಇದು ಮಾಡ್ತಾರೆ. ಅದನ್ನು ಅಲ್ಲಿವರೆಗೂ ತಲುಪೋದೇ ಇಲ್ಲ. ಅವರು ಇರೋರೇ ತೊಗೊತಾರೆ, ಇರೋರೇ ಮಾಡ್ಕೊತಾರೆ. ಅದನ್ನೆಲ್ಲ ಕಣ್ಣಾರ ನಾವು ನೋಡಿದ್ದೀವಿ. ಸರ್ ನಮ್ಮ ಮಗ ಇವತ್ತು ಡಿಗ್ರಿ ಓದ್ತಾ ಇದ್ದಾನೆ, ಏನೋ ನಿಮ್ಮಲ್ಲಿ ಈ ಥರ ಲ್ಯಾಪ್ಟಾಪ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೌಲಭ್ಯ ಇದು ಮಾಡಿದ್ದೀರಲ್ಲ ಅಂತ ಹೋಗ್ಬಿಟ್ಟು ಹೋಗಿ ನಿಂತ್ಕೊಂಡ್ರೆ ಅವ್ರು ಹೇಳ್ತಾರೆ, ಎಲ್ಲ ಮುಗ್ದೋಯ್ತು, ಆಗೋಯ್ತು, ಇಷ್ಟೇ ಬಂದಿದ್ದು, ಇಷ್ಟು ಆಗೋಯ್ತು. ಅವ್ರು ಬೇಕಾದವ್ರಿಗೆ ಕೊಟ್ಕೊಂಡಿರ್ತಾರೆ. ಎಲ್ಲಿ ಬಡವರುಗಳಿಗೆ ತಲುಪ್ತಾ ಇದೆ ಅದು? ಎಲ್ಲ ಅವರವರೇ ತಿಂದಾಗ್ತಾ ಇದ್ದಾರೆ. ಅದನ್ನೆಲ್ಲ ಸೌಲಭ್ಯಗಳೆಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಕೊಟ್ಟರೆ ಅದನ್ನು ಯಾರು ಕೊಡ್ತಾ ಇದ್ದಾರೆ ಅದಕ್ಕೆ ಕರೆಕ್ಟ್ ಇದನ್ನು ಇಟ್ಟು ಮಾಡಿದ್ರೆ ಅದು ಕರೆಕ್ಟಾಗಿ ಎಲ್ಲರಿಗೂ ಬಡವರು ತಲುಪುತ್ತೆ. ಅದು ಬರೀ ಏನಂದರೆ ಏನಾಗೋಗಿದೆ ಅಂತಂದರೆ, ಕಾಲೇಜ್ಗಳಲ್ಲಿ ದೊಡ್ಡ ಇಂಜಿನಿಯರ್ ಕಾಲೇಜ್ಗಳೆಲ್ಲ ಸರ್ ಹೇಳ್ದಂಗೆ ಅಲ್ಲೆಲ್ಲ ಒಳ್ಳೆ ಲೂಟಿಗಳು ಮಾಡ್ತಾ ಇದ್ದಾರೆ ದುಡ್ಡುಗಳು. ಅಂದರೆ ಈಗ ಸರ್ಕಾರದಿಂದನೂ ತೊಗೊತಾರೆ, ನಮ್ಮ ಕಡೆಯಿಂದನೂ ಲೂಟಿ ಮಾಡ್ತಾರೆ, 2 ಕಡೆಯಿಂದನೂ ತೊಗೊತಾರೆ, 2 ಕಡೆಯಿಂದನೂ ತಿಂತಾರೆ. ಮತ್ತು ಯಾರಿಗೆ ಹೋಗ್ತಾ ಇದೆ ಇದೆಲ್ಲ? ಅಲ್ಲಿರೋಂಥ ನಡೆಸ್ತಾ ಇರೋವಂಥವ್ರು ಅವ್ರು ತಿಂತಾ ಇದ್ದಾರೆ. ನಮಗೆಲ್ಲಿ ಸೌಲಭ್ಯ ಸಿಗ್ತಾ ಇದೆ? ಹಂಗೆ ಎಜುಕೇಷನ್ ಫ್ರೀ ಕೊಟ್ಬಿಟ್ರೆ ಡಿಗ್ರಿಗಾಗಿರ್ಬೋದು, ಸಣ್ಣ ಮಕ್ಕಳುಗಳಿಗಾಗಿರ್ಬೋದು, ಆ ಪ್ರೈವೇಟ್ ಸ್ಕೂಲಲ್ಲೇ ಒಂದು ಫ್ರೀ ಎಜುಕೇಷನು ಸರ್ಕಾರ ಕೊಟ್ಟರೆ ಎಲ್ಲ ನೆನ್ಕೊತಾರೆ. ಮತ್ತು ನೆಕ್ಸ್ಟ್ ನಾವು ಓಟ್ ಹಾಕೋದಕ್ಕೂ ಒಂದು ಒಳ್ಳೆ ಸೌಲಭ್ಯ ಕೊಟ್ಟಿದ್ದಾರೆ, ನಾವು ಮಾಡ್ಬೋದು ಅನ್ನೋದೊಂದು ಇದಿರುತ್ತೆ. ಅದು ಏನಂತ ಬೇಡವಾ ನಿಮಗೆ? ಖಂಡಿತ ಬೇಕು. ಈಗ ಅದ್ರ ಜೊತೆ ಅದನ್ನು ಬೇಕಾ? ಹೌದು, ಖಂಡಿತ. ಒಂದು ಎಜುಕೇಶನ್ ಫ್ರೀ ಕೊಟ್ಟರೆ ಮಕ್ಕಳುಗಳಿಗೆ ಇದೇನೋ ಫ್ರೀ ರಿಜೆಕ್ಟ್ ಮಾಡಿ ಅದು ಬೇಕಂದ್ರೆ ಓಕೆ, ಅದನ್ನು ಬೇಕಂದ್ರೆ ಸರ್ಕಾರ ಎಲ್ಲಿ ಹೋಗ್ಬೇಕು? ಹಂಗಲ್ಲ. ಈಗ ಏನಿಲ್ಲ ನಮಗೆ ಕೊಟ್ಟಿದ್ದಾರೆ, 2,000 ಫ್ರೀ ಕೊಟ್ಟಿದ್ದಾರೆ. ಕೆಲವೊಬ್ರಿಗೆ ವಯಸ್ಸಾಗಿರೋರ್ಗೆ ಅದು ಯೂಸ್ ಆಗಿದೆ, ಕೆಲವೊಬ್ರಿಗೆ ಹೆಣ್ಮಕ್ಳುಗಳಿಗೆ ಯೂಸ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಬಸ್ ಫ್ರೀ ಏನು ಕೊಡೋಂಥ ಅವಶ್ಯಕತೆ ಏನಿಲ್ಲ. ಇದನ್ನು ಮಾಡಿ ಇದು ಎಜುಕೇಷನ್ ಮೇಲೆ ಹಾಕಿದ್ರೆ ಅದು ಲೈಫ್ ಲಾಂಗ್ ಮಕ್ಕಳುಗಳ ಎಜುಕೇಷನ್ಗೆ ಅದನ್ನ ನೆನ್ಕೊತೀವಿ. ಇಂಥ ಸರ್ಕಾರ ಇತ್ತಪ್ಪ, ಇಂಥ ಒಳ್ಳೆ ಸೌಲಭ್ಯ ಕೊಟ್ಟಿದೆ ಅನ್ನೋದೊಂದು ನಮಗೆ ನೆನಪಿರುತ್ತೆ. ಅದು ಇವ್ರು ಏನೋ ಅಲ್ಲಿಂದ ಕೊಡೋದು, ಇಲ್ಲಿ ಯಾರೋ ತಿಂದಾಕೋದು,
ಅದೇ ಆಗೋಗ್ಬಿಡುತ್ತೆ. ಬರೀ ಎಲ್ಲ ಲೂಟಿ ಮಾಡೋದೇ ಆಗೋಯ್ತೆ ಹೊರತು ಯಾರು ಎಲ್ಲ ಬರೀ ಹೆಸ್ರಿಗಷ್ಟೇ ಅದು. ಅವರೆಲ್ಲ ಕೋಟಿ 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 ತಿಂತಾ ಇರ್ತಾರೆ, ಅದು ಹೋಗ್ತಾ ಇರುತ್ತೆ. ಅದಕ್ಕೆ ಒಂದು ಮಕ್ಕಳುಗಳಿಗೆ ಎಜುಕೇಷನ್ ಒಂದು ಫ್ರೀ ಮಾಡಿದ್ರೆ ಅದು ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಎಜುಕೇಶನ್ ಫ್ರೀ ಮಾಡಿದ್ವಿ ಅಂತ ಹೇಳ್ತಾರೆ, ಕಂಪಲ್ಸರಿ ಎಜುಕೇಶನ್ ಫ್ರೀ ಇದೆ ಅಂತಾರೆ. ಏನೂ ಇಲ್ಲ, ಏನು ಫ್ರೀ ಕೊಡ್ತಾ ಇದ್ದಾರೆ ಎಲ್ಲ ಪ್ರೈವೇಟ್ ಹೌದು. ಗೋಪಿನಾಥ್ ಸರ್, ಈಗ ನೀವು ವಿವಿಯಲ್ಲಿ ಕೆಲಸ ಮಾಡಿರೋದ್ರಿಂದಾಗಿ ಒಂದು ಕುತೂಹಲ ಇದೆ. ಈಗ ಈ ಶಾಲೆ ಹಿನ್ನಡೆ ಆಗೋದಕ್ಕೆ ಅಥವಾ ವಿಶ್ವವಿದ್ಯಾಲಯ ಒಂದು ಬೋಧನಾ ಗುಣಮಟ್ಟ ಹಿನ್ನಡೆ ಆಗೋದಕ್ಕೆ ಆಂತರಿಕ ಜಗಳಗಳೇ ಕಾರಣನ, ಹೇಗೆ ಆಂತರಿಕ ಬೇರೆ ಬೇರೆ ಕಾರಣಗಳು ಇರ್ತಾವ ಸರ್? ಈಗ ಒಂದು ಯೂನಿವರ್ಸಿಟಿ ಬಂದಾಗ ಆಗಲೇ ನಾವು ಮಾತಾಡಿದಾಗ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಿದ್ವಿ. ಈಗ ಹ್ಯೂಮನ್ ರಿಸೋರ್ಸು ಮುಖ್ಯವಾಗಿ ಆ ಒಂದು ವ್ಯವಸ್ಥೆ, ಯಾವುದೇ ಒಂದು ವ್ಯವಸ್ಥೆ ಆಗಲಿ, ಒಂದು ದೇಶ ಆಗಲಿ, ಅದನ್ನು ನಾವು ನೋಡೋದು ಹ್ಯೂಮನ್ ರಿಸೋರ್ಸ್ ಮೇಲೆ. ಈ ಹ್ಯೂಮನ್ ರಿಸೋರ್ಸ್ ಬಂದಾಗ ಯೂನಿವರ್ಸಿಟಿಗಳಲ್ಲಿ ಬೋಧಕ ಮತ್ತು ಬೋಧಕೇತರ ಬರುತ್ತೆ. ಅದರಲ್ಲಿ ಅಪಾಯಿಂಟ್ಮೆಂಟ್ಸ್ ಅನ್ನೋದು ಒಂದು ದೊಡ್ಡ ಮಟ್ಟದ ಹಗರಣಗಳು ನಡೆಯೋ ಜಾಗ. ಅದು ಅಪಾಯಿಂಟ್ಮೆಂಟ್ಸ್ ಮಾಡುವಾಗ ಓಕೆನಾ? ಈಗ ಫ್ರಮ್ ದ ಟಾಪ್ ಟು ಬಾಟಮ್ ಅಂತ ನೋಡ್ಬೋದು ನೀವು. ವಿ ಸಿನ ಆನ್ಬೋರ್ಡ್ ಮಾಡುವಾಗ ನಡೆಯುವಂಥ ಕೆಲಸಗಳು. ಈಗ ಎಲಿಜಿಬಲ್ ಒಂದು ಯಾರೋ ಒಬ್ಬ ವಿ ಸಿ ಬರ್ತಾ ಇದ್ದಾರೆ ಯೂನಿವರ್ಸಿಟಿಗೆ ಅಂದಾಗ ಅವರ ಹಿನ್ನೆಲೆ, ಅವ್ರ ಕನಸುಗಳು, ಅವ್ರು ಮಾಡಿದಂಥ ಕೆಲಸಗಳು, ಅವ್ರು ಪಬ್ಲಿಷ್ ಮಾಡಿರೋ ಆರ್ಟಿಕಲ್ಸು, ಅವ್ರು ನಡ್ಕೊಂಡಂಥ ರೀತಿಗಳು, ಅವರ ಲೀಡರ್ಶಿಪ್ ಕ್ವಾಲಿಟಿಗಳು, ಅವರ ಮುಂದಿನ ಯೋಜನೆಗಳನ್ನು ನೋಡಿ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊತೀವ ಅಥವಾ ಅವರು ಎಲಿಜಿಬಲ್ ಇದ್ದಾರೆ ಅಂತ ತರ್ತೀವ ಅದೊಂದಿದೆ. ಹಾಗೆ ಇವತ್ತಿನ ವ್ಯವಸ್ಥೆಗಳಲ್ಲಿ ಹೇಗೆ ಅಪಾಯಿಂಟ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನು ಇಡೀ ಜಗತ್ತಿಗೆ ಗೊತ್ತಿದೆ. ಅದನ್ನು ಅಪಾಯಿಂಟ್ಮೆಂಟ್ ಅನ್ನೋದು ಒಂದು ವಿ ಸಿ ಅಪಾಯಿಂಟ್ಮೆಂಟ್ಸ್ ಆಗೋವಾಗಲಿ, ರಿಜಿಸ್ಟ್ರಾರ್ಸ್ ಆಗಲಿ, ಪೊಸಿಷನ್ಸ್ ಬಂದಾಗ ಹೇಗೆ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಅದ್ರ ಓಪನ್ ಆಗಿ ನಾವು ಹೇಳೋ ಅವಶ್ಯಕತೆ ಇಲ್ಲ. ಸೊ ಅಲ್ಲಿ ಈಗ ಒಂದು ಯೂನಿವರ್ಸಿಟಿ ಅನ್ನೋದು ಇವತ್ತು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ತುಂಬ ದೊಡ್ಡ ಮಟ್ಟದ ಪಾತ್ರ ಮಾಡ್ತಾ ಇದೆ. ಅಲ್ಲಿ ಬರೋ ಯೂನಿವರ್ಸಿಟಿಗಳು ಅಲ್ಲಿ ಅಪಾಯಿಂಟ್ಮೆಂಟ್ ಅನ್ನೋದೇ ಒಂದು ದೊಡ್ಡ ಕೆಲಸ ಆಗ್ತಾ ಇದೆ. ಒಬ್ಬ ರೈಟ್ ವಿ ಸಿ ಬಂದರೆ ಅಥವಾ ರೈಟ್ ರಿಜಿಸ್ಟ್ರಾರ್ಸ್ ಬಂದರೆ ಅಥವಾ ರೈಟ್ ಇವ್ಯಾಲ್ಯೂಯೇಷನ್ ರಿಜಿಸ್ಟ್ರಾರ್ಸ್ ಅಂತ ಬಂದರೆ, ಈ ಥರ ಒಂದು 4-5 ಏನು ಇಂಪಾರ್ಟೆಂಟ್ ಪೋಸ್ಟ್ಗಳು ಬರುತ್ತೆ ಯೂನಿವರ್ಸಿಟಿಗೆ. ಆ 3-4 ವಿಂಗ್ಗಳು ಕರೆಕ್ಟಾಗಿ ವರ್ಕ್ ಮಾಡುವಂಥ ಒಬ್ಬ ನಾಯಕರಲ್ಲಿ ಬಂದಾಗ ಏನಾಗುತ್ತೆ, ಆ ಯೂನಿವರ್ಸಿಟಿ ಅಭಿವೃದ್ಧಿ ಬೆಳೆಯೋಕ್ಕಾಗತ್ತೆ. ಆದರೆ ಕೆಳಗಡೆ ನಾವು ನೋಡಿದಾಗ ಈ ಬೋಧಕ ಮತ್ತು ಬೋಧಕೇತರ ಅಂತಿದೆ. ಅಂದರೆ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಫ್ಯಾಕಲ್ಟೀಸ್ ಅಂತ ಬರುತ್ತೆ. ಅಲ್ಲೂ ಕೂಡ ಬಂದಾಗ ಪರ್ಮನೆಂಟ್ ಮತ್ತು ಟೆಂಪ್ರರಿ ಬೇಸ್ಡ್ ಮೇಲೆ ಹೈರಿಂಗ್ ಅಂತ ಬರುತ್ತೆ. ಪರ್ಮನೆಂಟ್ ಏನೋ ಅವ್ರು ಒಂದು ಸತಿ ಅಪಾಯಿಂಟ್ ಆಗಿಬಿಟ್ಟು ಈಗ ಇವತ್ತು ಇದ್ದಾರೆ, ಅವರು 90ರ ದಶಕದಲ್ಲಿ ಅಪಾಯಿಂಟ್ಮೆಂಟ್ ಆಗಿಬಿಟ್ಟಿದ್ದಾರೆ, ಇವಾಗೂ ಇದ್ದಾರೆ. ಅವರು ಇವತ್ತಿನ ಜಗತ್ತಿಗೆ ಅವ್ರು ಸೂಕ್ತ ಆಗ್ತಾ ಇದ್ದಾರಾ ಅನ್ನೋದು ನೋಡಬೇಕು. ಈಗ ಅವ್ರು ಅಪ್ಡೇಟೇ ಆಗ್ತಾ ಇಲ್ಲ. ಅವರು ಅದೇ ಇಟ್ಕೊಂಡು ಒಬೇರನ್ ಕಾಲದ್ದೇ ಇಟ್ಕೊಂಡು ಹಳೆ ಕಾಲದನ್ನೇ ಇಟ್ಕೊಂಡು ಅದೇ ಪಾಠ ಮಾಡ್ಕೊಂಡು ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇವತ್ತು ಜಗತ್ತು ತುಂಬ ಫಾಸ್ಟಾಗಿ ಹೋಗ್ತಾ ಇದೆ. ಇವತ್ತು ಬಂದ್ಬಿಟ್ಟಿದೆ. ನೀವು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟೊತ್ತಿಗೆ ಎಲ್ಲ ಜಗತ್ತಲ್ಲಿ ನಡೆದೋಗ್ತಾ ಇದೆ. ಇದಕ್ಕೆ ನಾವು ರೆಡಿ ಆಗ್ತಾ ಇದ್ದೀವ ಅಂತ ಒಂದು ಈಗಿನ ತಂತ್ರಜ್ಞಾನ ಯುಗದಲ್ಲಿ ಇಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಇರೋದೇ ಅಂದರೆ ಇಲ್ಲಿ ಆಲ್ರೆಡಿ ಹಳಬರೊಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಜಾಗಗಳು ಬಿಡ್ತಾ ಇಲ್ಲ. ನೆಕ್ಸ್ಟ್ ಬರೋ ಜನ್ರೇಷನ್ಗೆ ಒಳ್ಳೆ ಜನ್ರೇಷನ್ ಅಲ್ಲಿ ಬರ್ತಾ ಇಲ್ಲ. ಮತ್ತೆ ಇನ್ನೂ ಒಂದು ನೋಡ್ಕೊಳ್ಳಿ, ನೀವು ಬೇರೆ ಹಳೆ ಬೇಕಾದಷ್ಟು ಯೂನಿವರ್ಸಿಟಿಗಳಲ್ಲೂ ನೀವು ಸ್ವಲ್ಪ ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಬರ್ತಾರೆ ಫ್ಯಾಕಲ್ಟಿಗಳು ಯಾರು ಅಲ್ಲೇ ಓದಿರ್ತಾರೆ. ಯಾರೋ ಒಬ್ಬರು ಡಿಗ್ರಿಗೆ ಹೋಗಿರ್ತಾರೆ ಅಲ್ಲಿ, ಅಥವಾ ಪಿ ಜಿ ಮಾಡೋದಕ್ಕೆ ಸೇರ್ಕೊಂಡಿರ್ತಾರೆ. ಪಿ ಜಿ ಆದಾಗ ಅಲ್ಲಿ ಇನ್ನೂ ಒಂದು 2 ಸಮಸ್ಯೆ ನಿಮ್ಗೆ ಬರುತ್ತೆ. ಹಾಸ್ಟೆಲ್ಸ್ ಬರುತ್ತೆ. ಆಗಲೇ ಸರ್ ಹೇಮಂತ್ ಸರ್ ಒಳ್ಳೆ ವಿಚಾರ ಎತ್ಕೊಂಡ್ರು. ಕ್ಯಾಸ್ಟಿಸಮ್ಮು ಮತ್ತು ಇದೆಲ್ಲ ತೊಗೊಂಡ್ರು. ಕ್ಯಾಸ್ಟ್ ಬಗ್ಗೆ ಮತ್ತು ಇವೆಲ್ಲ ಯಾವ ಥರ ಇವತ್ತು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ. ಸೊ ಈಗ ಅಲ್ಲೇನಾಗಿದೆ, ಅಸೋಸಿಯೇಷನ್ಸ್ ಅಂತ ಕೂತ್ಕೊಂತಾರೆ. ಅದ್ರಲ್ಲೇನಾಗ್ಬಿಟ್ಟು ಕ್ಯಾಸ್ಟ್ ವೈಸು ಈಗ ಟೀಚಿಂಗಲ್ಲಿ ಒಂದಷ್ಟು ಕ್ಯಾಸ್ಟ್ಗಳು ಬರ್ತದೆ, ನಾನ್ ಟೀಚಿಂಗಲ್ಲಿ ಒಂದಷ್ಟು ಕ್ಯಾಸ್ಟ್ಗಳು ಬರ್ತದೆ. ಕ್ಯಾಸ್ಟ್ ವೈಸ್ ಅಸೋಸಿಯೇಷನ್ಸ್ ಅಂತ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಮತ್ತು ಈ ಸ್ಟೂಡೆಂಟ್ಸ್ ಅಂತ ಬಂದಾಗ, ಮುಖ್ಯವಾಗಿ ಸ್ಟೂಡೆಂಟ್ಸ್ ಅಂತ ಬಂದಾಗ ಪಿ ಜಿಗೆ ಬರ್ತಾರೆ. ಆ ಪಿ ಜಿ ಮುಗಿಸ್ಕೊತಾರೆ, ಅಲ್ಲಿ ಯಾವುದೋ ಒಂದು ಹಾಸ್ಟೆಲ್ ಸೇರ್ಕೊತಾರೆ. ಆಮೇಲೆ ಸುಮ್ಮನೆ ಯಾವುದೋ ಒಂದಕ್ಕೆ ಪಿ ಎಚ್ ಡಿಗೆ ಅಂತ ಅಡ್ಮಿಷನ್ ಆಗ್ತಾರೆ. ಆ ಪಿ ಎಚ್ ಡಿಗೆ ಅಡ್ಮಿಷನ್ ಆದರೆ ಅವ್ರು ಪರ್ಮನೆಂಟ್ ಅಲ್ಲೇ ಮದುವೆ ಪಕ್ಕದಲ್ಲಿ, ಕಾಂಪೌಂಡ್ ಪಕ್ಕದಲ್ಲಿ ಮದುವೆ ಮಾಡ್ಕೊಂಡು ಅಲ್ಲಿ ಇಟ್ಕೊಂಡಿರ್ತಾರೆ ಫ್ಯಾಮಿಲಿನ. ಇಲ್ಲಿ ಹಾಸ್ಟೆಲ್ ಬಂದಿರ್ತಾರೆ. ಓಕೆನಾ? ಅವ್ರೇನು ಮಾಡ್ತಾರೆ, ಒಂದು 5 ವರ್ಷ 6 ವರ್ಷ ಅಲ್ಲೇ ತಿಕಾಣಿ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ ಹುಡುಗರು. ಕೂತ್ಕೊಂಡವ್ರು ಏನು ಮಾಡ್ತಾರೆ, ಬರೀ ಅವ್ರು ಓದೋದ್ರ ಬಗ್ಗೆ ಅಥವಾ ಅವ್ರ ವಿಷನ್ ಕಟ್ಟೋದ್ರ ಬಗ್ಗೆ ಅಥವಾ ರಿಸರ್ಚ್ ಬಗ್ಗೆ ಬಿಟ್ಬಿಟ್ಟು ಯೂನಿವರ್ಸಿಟಿಯಲ್ಲಿ ಈ ಡಿಪಾರ್ಟ್ಮೆಂಟಲ್ಲಿ ಏನು ಬರುತ್ತೆ, ಈ ಡಿಪಾರ್ಟ್ಮೆಂಟಲ್ಲಿ ಏನು ಬರುತ್ತೆ, ಇಲ್ಲಿ ಯಾರನ್ನ ಕದಿಸಿದ್ರೆ ಏನು ಬರುತ್ತೆ, ಇದರಲ್ಲಿ ಕೈ ಹಾಕ್ಕೊಂಡು ಕೂತ್ಕೊಂತಾರೆ. ಹುಡುಗರನ್ನ ಎತ್ಕಟ್ಟೋದು, ಜಾತಿ ವ್ಯವಸ್ಥೆಗಳು ಕಟ್ಟೋದು, ಇದನ್ನ ಮಾಡ್ಕೊಂಡು ಏನು ಮಾಡ್ತಾರೆ, ಎಲ್ಲ ಅವ್ರ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಕೂತ್ಕೊಂತಾರೆ. ನಂತರ ಏನಾಗ್ತಾರೆ, ಅವರು ಅಲ್ಲೇ ಕೂತ್ಕೊಂಡು ಈ ಪ್ರೊಫೆಸರ್ಸ್ನ ಅಥವಾ HODಗಳನ್ನ ಅಥವಾ ಅಡ್ಮಿನ್ ಅವ್ರನ್ನ ಭಯ ಮಾಡಿಸಿ ಎದುರಿಸ್ಕೊಂಡು ಮುಂದೆ ಅವರೇ ಫ್ಯಾಕಲ್ಟಿಗಳಾಗಿ ಬರ್ತಾರೆ ಇಲ್ಲಿಗೆ. ಅಂದರೆ ಏನಾಗಿದೆ ಅಂದರೆ ಯೂನಿವರ್ಸಿಟಿಗೆ ಹೊಸ ನೀರು ಹರಿಯೋದು ಬಾರಿತಾ ಇಲ್ಲ. ಹೊಸ ಕಡೆಯಿಂದ ತಂತ್ರಜ್ಞಾನಗಳು ಬರ್ತಾ ಇಲ್ಲ, ಹೊಸ ಕಡೆಯಿಂದ ಹ್ಯೂಮನ್ ರಿಸೋರ್ಸ್ ಬರ್ತಾ ಇಲ್ಲ. ಅಲ್ಲೇ ಯಾರೋ ಒಬ್ಬ ನಾನು ತಯಾರಿ ಮಾಡಿದ್ದು, ನಾನು ಅದು ಅರ್ಧಬರ್ಧ ನಾಲೆಡ್ಜ್ ಇರೋ ತಯಾರಿ ಮಾಡಿದ್ದೀನಿ. ಅಲ್ಲೇ ಬರೋ ವಿದ್ಯಾರ್ಥಿ ಏನು ಮಾಡ್ತಾರೆ, ಅವನೇ ನೆಕ್ಸ್ಟ್ ಅಲ್ಲೇ PhD ಮಾಡ್ಕೊಂಡು ಅವನೇ ಫ್ಯಾಕಲ್ಟಿಗಳಾಗಿ ಅಲ್ಲೇ ಬಂದ್ಕೊಂಡು ಇಡೀ ವ್ಯವಸ್ಥೆಗಳನ್ನು ಅಲ್ಲೇ ಗಬ್ಬೆಬ್ಬಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೇಮಂತ್ ಸರ್, ಈಗ ಗುಣಮಟ್ಟದ ಶಿಕ್ಷಣ ಯಾಕೆ ನೀಡ್ತಾ ಇಲ್ಲ, ಎಲ್ಲಿ ಕೊರತೆ ಆಗ್ತಾ ಇದೆ?
ಆ ಶಿಕ್ಷಣ ಪಡೆಯೋದು ಹೇಗೆ? ಒಂದು ಅನುದಾನದ ಕೊರತೆ ಅಂತ ಹೇಳ್ತಾ ಇದ್ದಾರೆ. ಅನುದಾನ ಕೊರತೆ ಇದ್ಬಿಟ್ರೆ ಅಲ್ಲಿ ಬೇರೆ ಯಾವುದೂ ಅವರು ಪಡಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಒಂದು. ಎರಡನೇದು, ಅವರು 18 ವರ್ಷದಿಂದ ಬೋಧಕರನ್ನೇ ಆಯ್ಕೆ ಮಾಡಿಲ್ಲ. ಬೋಧಕರನ್ನ ಆಯ್ಕೆ ಮಾಡಿಲ್ಲ ಅಂದರೆ ಅವ್ರ ಹಿಂದೆ ಯಾರು ಬೋಧಕರಾಗಿದ್ದಾರೆ ಅವ್ರು ಯಾವುದೂ ಅಪ್ಡೇಟ್ ಆಗಿಲ್ಲ, ಅದೇ ಬೋಧನೆ ನಡೀತಾ ಇದೆ. ಒಂದು. ಮತ್ತೆ ಅವರಿಗೆ ಗೆಸ್ಟ್ ಲೆಕ್ಚರ್ ಫ್ಯಾಕಲ್ಟಿ ಅಂತ ತಗೊಳ್ತಾರೆ, ಪಾರ್ಟ್ ಟೈಮ್ ತಗೊಳ್ತಾರೆ, ಮತ್ತೆ ಪ್ರೊಫೆಸರ್ಗಳು ಅಂತ ಇದಾರಲ್ವಾ ಅವ್ರಿಗೆ ಒಳ್ಳೆ ಇದಿದೆ ಶಿಕ್ಷಣದ ಕುರಿತು. ಆದ್ರೆ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರೊಫೆಸರ್ಗಳು ದಿನಕ್ಕೆ 1 ಕ್ಲಾಸು 2 ಕ್ಲಾಸು, 1 ಪೀರಿಯಡ್ 2 ಪೀರಿಯಡ್, ಯಾಕಂದ್ರೆ ಅವರು ಪ್ರಭಾವಶಾಲಿಗಳು ಅಂತವ್ರು. ಯಾಕಂದ್ರೆ ನಾವು ನೋಡಿದೀವಿ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಅವರು ಇನ್ಚಾರ್ಜ್ ಇರ್ತಾರೆ, ಅಡ್ಮಿನ್ ಆಗಿರ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಪೋಸ್ಟಲ್ಲಿ ಇರ್ತಾರೆ. ಅವರೇನು ನೋಡಲ್ಲ, ಬರೀ ಅಡ್ಮಿನ್ ಪೋಸ್ಟ್ ನೋಡ್ತಾ ಇರ್ತಾರೆ. ಆದರೆ ಅವರು ಫೆಸಿಲಿಟಿ ಅಂದರೆ ಎಕ್ಸ್ಪರ್ಟ್ ಯಾವುದರಲ್ಲಿ ಇರ್ತಾರೆ, ಎಕ್ಸ್ಪರ್ಟೈಸ್ ಯಾವುದರಲ್ಲಿ ಇರ್ತಾರೆ, ಅವ್ರ ಲೈನ್ ಮೆಡಿಕಲ್ ಲೈನಲ್ಲಿ ಇರ್ತಾರೆ. ಇಲ್ಲೂ ಪ್ರೊಫೆಸರ್ ಎಕ್ಸ್ಪರ್ಟೈಸ್ ಶಿಕ್ಷಣ ಬೋಧನೆಯಲ್ಲಿ ಇರ್ತಾರೆ, ಆದರೆ ಅವ್ರು ಮಾಡ್ತಾ ಇರೋ ಕೆಲಸ ಬೇರೆ ಇರ್ತದೆ. ಹೀಗಾಗಿ ಗುಣಮಟ್ಟ ತುಂಬ ಕಡಿಮೆ ಆಗ್ತಾ ಇದೆ. ಈ ಗುಣಮಟ್ಟ ಕಡಿಮೆ ಆಗೋದ್ರಿಂದ ಏನಾಗ್ತಾ ಇದೆ, ಮಕ್ಕಳು ಅಡ್ಮಿಷನ್ ಆಗ್ತಾ ಇಲ್ಲ. ಮತ್ತು ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ನಾನು ಮಕ್ಕಳದೇನೆ 3 ತಿಂಗಳ ಹಿಂದೆ ನಾನೇ ಒಂದು ಮಗುದು ಒಂದು ಕಾಲೇಜ್ ಸ್ಟೂಡೆಂಟು, ಅವನು ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದ ಅಂದರೆ 4ನೇ ಸೆಮಿಸ್ಟರ್ BSc HSR ಲೇಔಟ್ ಕಾಲೇಜಲ್ಲಿ ಓದಿದ್ದಾನೆ. ರಿಸಲ್ಟು 6 ತಿಂಗಳಾದರೂ ರಿಸಲ್ಟ್ ಬಿಡುಗಡೆ ಆಗಿಲ್ಲ. ಯಾಕೆಂದರೆ ಇಲ್ಲಿ ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡಿದನೋ ಮಾಡಿದ ದಿವಸನೇ ಅಲ್ಲಿ ಅಪ್ಡೇಟ್ ಮಾಡಬೇಕಂತೆ ಆನ್ಲೈನಲ್ಲಿ. ಅವರು ಮಾಡಿದ ದಿವಸ ಮಾಡಿಲ್ಲ, ಮಾಡಿದ ಸಾಯಂಕಾಲ ಮಾಡಿದ್ರೆ ಅವರು ಮಾರ್ಕ್ಸ್ ಕಾರ್ಡು ಮಾರ್ಕ್ಸ್ ಎಲ್ಲ ಏನೋ ತಿದ್ದುಪಡಿ ಮಾಡ್ತಾರೆ ಅಂತ ಹೇಳಿ ಮಾಡಿಲ್ಲ. ಅವನು ನಂತರ ಮಾಡಿದ್ದಾನೆ. ಮಾಡಾದ್ಮೇಲೆ ಅಲ್ಲಿ ಆನ್ಲೈನಲ್ಲಿ ಆದರೆ ಆ ಡೇಟಿಗೆ ಬರ್ತದೆ. ಇವನೇನು ಮಾಡಿದ್ದಾನೆ, ಅಲ್ಲಿ ಇವ್ರಿಗೆ ಗೊತ್ತಿರೋರಿಗೆ ಹೋಗಿ ಕೊಟ್ಟಿದ್ದಾನೆ. ಯಾರೋ ಕಾಲೇಜ್ ಅವನು. ಈ ಹುಡುಗ 3 ತಿಂಗಳು ಸತತವಾಗಿ ಯೂನಿವರ್ಸಿಟಿ ಆ ಡೋರ್ ಮೆಟ್ಟಿದ್ದಾನೆ. ಏನಿಲ್ಲ, ಅಲ್ಲೋ ಕೇಳು ನಮ್ದೇನಿಲ್ಲ ಅಂತಾರೆ. ಇಲ್ಲಿ ಬಂದು ಕೇಳಿದ್ರೆ ನಾವೆಲ್ಲ ಅಪ್ಡೇಟ್ ಮಾಡಿ ಅವ್ರಿಗೆ ಕಳಿಸಿದೀವಪ್ಪ, ಅವ್ರದ್ದು ರಿಸಲ್ಟ್ ಹೋಲ್ಡ್ ಮಾಡಿರೋದು ಅವರು. ಎಷ್ಟೋ ಮಕ್ಕಳದು ಕೇಳಿ ಇವ್ರಿಗೆ ಗೊತ್ತಿರ್ತದೆ, ರಿಸಲ್ಟನ್ನು ಹೋಲ್ಡ್ ಮಾಡಿ ತುಂಬ 3 ತಿಂಗಳು 4 ತಿಂಗಳು ಸತಾಯಿಸ್ತಾರೆ. ಆಮೇಲೆ ಖುದ್ದು ಆ ಹುಡುಗ ತುಂಬ ಡಿಪ್ರೆಷನ್, ನಾನು ಮುಂದೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ನನಗೆ ಯಾರೋ ಮಕ್ಕಳ ಸಹಾಯಣೆ ಅಂತ ಹೇಳಿ ಕೊಟ್ಟಿದ್ದಾರೆ. ನಾನು ಅಲ್ಲಿ ಹೋದೆ, ಯಾರೋ ಅಲ್ಲಿ ಆಫೀಸರ್ ಇದ್ದರು, ಅವ್ರ ಹತ್ರ ಮಾತಾಡಿದೆ. ಸರ್ ಏನಕ್ಕೆ ಹೋಲ್ಡ್ ಮಾಡಿದ್ದೀರಾ ಸರ್, ಹೇಳಿ ಸರ್, ಅವ್ನು ಮುಂದೆ ಏನು ಮಾಡಬೇಕು ಇವಾಗ? ಯಾವುದೇ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಯಾವುದೇ ಕೆಲಸಕ್ಕೆ ಹೋದ್ರೂ ಸರ್ಟಿಫಿಕೇಟ್ ಕೇಳ್ತಾರೆ, ಕಂಪ್ಲೀಟ್ ಆಗಿರೋದಕ್ಕೆ ಏನೂ ಇಲ್ಲ. ನೀವು ಏನಕ್ಕೆ ಯಾವ ಕಾರಣ? ನನಗೆ ಒಂದು ಸುಮಾರು ಫೋನ್ ಬಂದಿತ್ತು ಸರ್, ಈ ಇತ್ತೀಚೆಗೆ ಯಾರೋ ಫೋನ್ ಮಾಡಿ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ, ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ರೆಸ್ಪೆಕ್ಟ್ ಕೊಡೋದಿಲ್ಲ, ಟೀಚರ್ನ ಸರಿಯಾಗಿ ಮಾತಾಡ್ಸಿಲ್ಲ ಅಂತ ಹಾಲ್ ಟಿಕೆಟ್ ಕೊಡ್ತಿಲ್ಲ ಅಂತೇಳಿ ಕೊನೆಗೆ ಫೋನ್ ಮಾಡಿ ಹೇಳಿದೆ, ನೀವು ಅವ್ನ ಕ್ಯಾರೆಕ್ಟರ್ನ ಹೇಗೆ ಜಡ್ಜ್ ಮಾಡ್ತೀರಿ? ಅದು ಶಿಕ್ಷಣದ ಕಡೆ ಗಮನ ಕೊಡಿ ಅಂತೇಳಿ. ಅವ್ನು ಬರಿತಾನೆ ಇಲ್ಲ, ಓದ್ತಾನೆ ಇಲ್ಲ, ನೀವು ಕ್ಯಾರೆಕ್ಟರ್ ಇಲ್ಲ ಅಂದರೆ ಸುಮ್ಮನೆ ಅದು ಅಂದರೆ ಅಲ್ಲಿ ಸಮಸ್ಯೆ ಇದ್ದಾಗ ಆತ ಧ್ವನಿ ಎತ್ತಿದಾಗ ಆತನಿಗೆ ಹಿನ್ನಡೆ ಆಗಬೇಕು ಅನ್ನೋಂಥ ಕಾರಣಕ್ಕಾಗಿ ಆ ರೀತಿ ನಡೀತಾ ಮಾಡ್ತಾರೆ. ಮತ್ತೆ ವೈಯಕ್ತಿಕ ಸೇಡು ತೀರಿಸ್ಕೊಳ್ತಾರೆ. ಇಲ್ಲಿ ವೈಯಕ್ತಿಕ ಸೇಡುನು ಕೆಲಸ ಮಾಡ್ತದೆ, ಜಾತಿ ಕೆಲಸ ಮಾಡ್ತದೆ. ನೋಡಿ, ಈ ವ್ಯವಸ್ಥೆಯಲ್ಲಿ ಅದು ಯಾವುದು ಬರಲೇಬಾರ್ದು. ಒಂದು ಶಿಕ್ಷಣ ವಿದ್ಯಾಲಯ ಅಂದರೆ ಅದನ್ನೆಲ್ಲ ಮೀರಿ ನಿಲ್ಲಬೇಕು. ಅದೆಲ್ಲ ಇದೆ ಅಂದರೆ ಇದು ವಿದ್ಯಾಲಯ ಆಗೋದೇ ಇಲ್ಲ. ಅನೇಕ ಸಮಸ್ಯೆಗಳಿದೆ. ಯಾಕೆಂದರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಇವಾಗ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಎಷ್ಟು 6,000 ಮಕ್ಕಳು ಅಡ್ಮಿಷನ್ಗೆ ಇದ್ದ ಅಪ್ಲಿಕೇಶನ್ ಆಗಿದ್ದಾರೆ ಅಂದರೆ ಕಮ್ಮಿ ಆಗ್ತಾ ಹೋಗುತ್ತೆ. ಗುಣಮಟ್ಟ ಇಲ್ಲ ಅಂದಾಗ ಹಾಜರಾತಿಗೆ ಸೇರ್ತಕ್ಕಂಥವ್ರು ಕಮ್ಮಿ ಆಗ್ತಾ ಹೋಗ್ತಾರೆ. ಕೊನೆಗೆ ಒಂದು ದಿವಸ ಯಾರು ಇಲ್ಲ, ಸೇರ್ತಾ ಇಲ್ಲ ಅಂತ ಹೇಳಿ ಅದನ್ನು ಮುಚ್ಚೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಮುಚ್ಚಿಬಿಟ್ಟು ಬೇರೆಯವ್ರಿಗೆ ಮಾರಾಟ ಮಾಡೋದಕ್ಕೆ ನೋಡ್ತಾರೆ. ಇದು ನಮ್ಮ ಇವತ್ತಿನ ರಾಜಕೀಯ ಪರಿಸ್ಥಿತಿ. ರಾಜಕೀಯ ಹಸ್ತಕ್ಷೇಪ ಇದೆ ಇದರಲ್ಲಿ. ಮೇಡಮ್, ನಿಮ್ಗೆ ಏನು ಅನ್ಸುತ್ತೆ, ಯಾಕೆ ಮಕ್ಕಳು ಶಾಲೆ ಕಡೆಗೆ ಗಮನ ಕೊಡ್ತಾ ಇಲ್ಲ, ಎಜುಕೇಷನ್ ಕಡೆ ಜಾಸ್ತಿ ಆಸಕ್ತಿ ಇಲ್ಲ, ಯಾಕೆ? ಸರ್, ಇವಾಗ ಏನಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಏನಂದರೆ ಈಗ ಲೆಕ್ಚರ್ಸರ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಕರೆಕ್ಟ್ ಟೈಮಿಂಗ್ಸ್ ಇಲ್ಲ, ಮತ್ತು ಸರಿಯಾಗಿ ಎಜುಕೇಷನ್ ಅವ್ರಿಗೆ ಹೇಳ್ಕೊಡಲ್ಲ. ಮತ್ತು ಇವಾಗ ನೀವು ಹೇಳಿದ್ರ ಒಂದು ತಲೆ ಕಟ್ಟಿಂಗ್ ಮಾಡಿಲ್ಲ ಅಂದರೂ ನಾವು ನಾಚೆ ನಿಲ್ಲಿಸ್ತಾರೆ. ನೀನು ನಾಳೆ ಬರೋ, ಮತ್ತು ಈ ಥರ ನೀನು ಇದು ಮಾಡ್ಕೊಂಬರ. ಅವ್ರ ಮಕ್ಕಳಿಗೆ ಯಾವತ್ತೂ ಅಷ್ಟೇ, ಇವತ್ತು ಬಂದಿದ್ದೀರಾ, ನಾಳೆ ಈ ಥರ ಬನ್ನಿ. ಅವ್ರಿಗೆ ಎಜುಕೇಷನಲ್ಲಿ ಬೇರೆ 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 ಇದನ್ನು ಮಾಡಿಕೊಂಡು ಅವ್ರಿಗೆ ಹೇಳ್ಕೊಟ್ರೆ ಅವರು ಅದನ್ನು ಬುದ್ಧಿ ಕಲ್ತ್ಕೊಂಡು ಹೋಗ್ತಾರೆ ಮಕ್ಕಳು. ಮತ್ತೆ ಏನೋ ಅವನು ಅಲ್ಲಿ ಕೂತ್ಕೊಂಡು ತೀಟೆ ಮಾಡಿದ ಅವನ ಮೇಲೆ ಅದನ್ನು ಇದು ಮಾಡಿ ನಿಲ್ಲಿಸೋದು. ಮತ್ತು ಮಕ್ಕಳನ್ನ ಆ ಓದೋ ಇಂಟ್ರೆಸ್ಟೇ ಇರಲ್ಲ. ಬೇರೆ 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 ಆ ಮಕ್ಕಳುಗಳಿಗೆ ಹಿಂಸೆಗಳು ಕೂಡ ಅದನ್ನು ಮಾಡ್ತಾರೆ ಸ್ಕೂಲಲ್ಲಿ. ಟೀಚರ್ಸ್ ಆಗಿರ್ಬೋದು, ಮತ್ತು ಮಾಸ್ಟರ್ಗಳಾಗಿರ್ಬೋದು, ಮತ್ತು ಲೆಕ್ಚರ್ಸರ್ ಆಗಿರ್ಬೋದು, ಅವ್ರು ಬರ್ತಾರೆ 1 ಅವರ್ ಈ ಥರದ ಗೌರ್ಮೆಂಟ್ ಸ್ಕೂಲಲ್ಲಿ ಇಷ್ಟು ತುಂಬ ಕೇರ್ಲೆಸ್ ಆಗಿರೋದ್ರಿಂದ ಯಾವಾಗ ಇಲ್ಲಿ ಎಜುಕೇಷನ್ ಸರಿಗೆ ಸಿಗ್ತಾ ಇಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ, ಆವಾಗೇ ನಾವು ಹೋಗಿ ಇಂಗ್ಲೀಷ್ ಮೀಡಿಯಮ್ಗೆ ಇಲ್ಲಿ ಒಳ್ಳೆ ಇದು ತೊಗೊಂಡು ಒಳ್ಳೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಮಾಡಬೇಕು, ಮಕ್ಕಳುಗಳಿಗೆ ಏನು 80% ತೆಗೆದ್ರೇ ಅವ್ರಿಗೆ ಒಂದು ಒಳ್ಳೆ ಜಾಬ್ ಸಿಗುತ್ತೆ, ಒಂದು ಒಳ್ಳೆ ಇದು ಸಿಗುತ್ತೆ ಅಂತ ಹೇಳ್ತಾರೆ. ಅದನ್ನು ನೀವು ಯಾಕೆ ಕೊಡೋಕ್ಕಾಗಲ್ಲ? ನೀವು ಯಾಕೆ ಅವ್ರನ್ನ ಚೆನ್ನಾಗಿ ಓದಿಸಿ 80% ಬರೋಂಗೆ ಮಾಡ್ಬೋದಲ್ಲ? ಅವ್ರನ್ನ ಮಕ್ಕಳುಗಳನ್ನ ಒಳ್ಳೆ ಮೋಟಿವೇಟ್ ಮಾಡ್ಬೋದಲ್ಲ, ಒಳ್ಳೆ ಎಜುಕೇಷನ್ ಕೊಡ್ಬೋದಲ್ಲ, ಒಳ್ಳೆ ಇನ್ನೂ 1 ಅವರ್ ಹೋಗಲಿ. ಇವಾಗ ಅವ್ರು ಕೊಡೋ 2 ಅವರ್ ಅವ್ರು ತೊಗೊಳೋದ್ರಲ್ಲ, ಅದರಲ್ಲಿ ಇನ್ನೂ 1 ಅವರ್ ಜಾಸ್ತಿ ತೊಗೊಂಡು
ಮಕ್ಕಳುಗಳನ್ನ ತಿದ್ದಬೋದು, ಮಕ್ಕಳುಗಳನ್ನ ಬೇರೆ ಬೇರೆ ಇದರಲ್ಲಿ ತೊಡಗಿಸ್ಬೋದು ಮಕ್ಕಳುಗಳನ್ನ. ಮತ್ತು ನಾವೇನು ಇವಾಗ ತಂದೆ ತಾಯಿ ಏನು ಜನ್ಮ ಕೊಟ್ಟಿರ್ತೀವಿ, ಮೊದಲನೇ ಗುರು ಏನು ಬಂದು ಟೀಚರ್ಸು ಮತ್ತು ಇದು ಅಲ್ಲಿ ಏನು ಕೊಡಬೇಕಾಗಿರೋದು ಅವರೇ ಆ ಮಕ್ಕಳನ್ನ ಒಳ್ಳೆ ರೀತಿಲಿ ತರಬೇಕು. ಒಂದು ನಾವು ಮನೇಲಿ ಏನು ಒಳ್ಳೆ ರೀತಿ ತರ್ತೀವಿ ಅದು ಎರಡರಷ್ಟು ಅವರು ತೊಗೊಂಡು ಬಂದರೆ ಆ ಮುಂದಿನ ದಿನಗಳಲ್ಲಿ ಆ ಒಂದು ಸ್ಕೂಲ್ಗೂ ಒಂದು ಒಳ್ಳೆ ಹೆಸರಿರುತ್ತೆ. ಮತ್ತು ನಮಗೂ ಈ ಮಕ್ಕಳು ನಮಗೆ ಇಲ್ಲಿ ಓದಿ ಒಳ್ಳೆ ಶಿಸ್ತು ಕಲ್ತಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನಂದರೆ ಇವಾಗ ತಂದೆ ತಾಯಿಗಳು ಏನಕ್ಕೆ ಇದಕ್ಕೆ ಮಠಗಳಿಗೆ ಹೋಗಿ ಕಳಿಸ್ಬಿಡ್ತಾರೆ, ಮತ್ತು ಇದು ಆಶ್ರಮಕ್ಕೆ ಬಿಡ್ತಾರೆ, ಮತ್ತು ಇದಕ್ಕೆ ಯಾವುದಪ್ಪ ಸ್ಕೂಲ್ಗಳು ಇದಕ್ಕೆಲ್ಲ ಬಿಟ್ಬಿಡ್ತಾರೆ. ಮಕ್ಕಳನ್ನ ಯಾರು ಮನೇಲಿ ಇಟ್ಕೊಳ್ಳಲ್ಲ, ಆಶ್ರಮಗಳಿಗೆ ಬಿಡೋದು, ಹಾಸ್ಟೆಲ್ಗೆ ಬಿಡೋದು, ಅದನ್ನ ಹೇಳಕ್ಕೆ ಬರಲಿಲ್ಲ, ಮಿಸ್ ಆಯಿತು. ಅಲ್ಲಿ ತೊಗೊಂಡೋಗಿ ಬಿಡ್ತಾರೆ ಮಕ್ಕಳುಗಳನ್ನ. ಅಲ್ಲಿ ಏನಕ್ಕೆ ಬಿಡ್ತಾರೆ ಅಂದರೆ ಇಲ್ಲಿ ಎಜುಕೇಷನ್ ಅವ್ರಿಗೆ ಕೊಡೋಕ್ಕಾಗಲ್ಲ, ಪ್ರೈವೇಟ್ ಇದ್ರಲ್ಲಿ ಕೊಡೋಕ್ಕಾಗಲ್ಲ. ಒಂದು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸಿದ್ರೆ ಅಲ್ಲಿ ಒಳ್ಳೆ ಎಜುಕೇಷನ್ ಇಲ್ಲ. ಆಮೇಲೆ ಇಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂದರೆ ಎಜುಕೇಷನ್ಗೆ ಗೌರ್ಮೆಂಟ್ ಸ್ಕೂಲ್ಗೆ ಎಲ್ಲ ಸೌಲಭ್ಯ ಕೊಟ್ಬಿಟ್ಟಿದ್ದೀನಿ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆ ಸೌಲಭ್ಯ ಅಲ್ಲಿಗೆ ತಲುಪಿರಲ್ಲ. ಸರ್ ಹೇಳ್ದಂಗೆ ಅಲ್ಲಿವರೆಗೂ ತಲುಪಿರಲ್ಲ. ಒಂದು ಇವ್ರುಗಳೇನೆಂದರೆ ಗೌರ್ಮೆಂಟ್ ಕೆಲಸ ಇದೆ ಇವ್ರಿಗೆ, ಏನೋ ಸ್ಕೂಲಲ್ಲಿ ಮಾಸ್ಟ್ರಿಗಾಗಿರ್ಬೋದು ಮತ್ತು ಟೀಚರ್ಸ್ಗಾಗಿರ್ಬೋದು ಹೆಡ್ ಮಾಸ್ಟ್ರಿಗಾಗಿರ್ಬೋದು ಅವ್ರು ಗೌರ್ಮೆಂಟು, ನಾನು ಗೌರ್ಮೆಂಟ್ ಎಂಪ್ಲಾಯಿ ಅಂತ ಮಾತ್ರ ಅವ್ರಿಗೆ ಹೆಸ್ರಿಗಷ್ಟೇ. ಬಟ್ ಅವ್ರಿಗೆ ಮಕ್ಳಿಗೆ ನಾನು ಎಜುಕೇಷನ್ ಕೊಡಬೇಕು ಅಂತ ಅಂದ್ಕೊಂಡು ಬರಲ್ಲ. ಯಾರೋ 100 ನಾವು ಈ ಮಕ್ಕಳುಗಳಿಗೆ ಎಜುಕೇಷನ್ ಕೊಡಬೇಕು ಅಂತ ಹೇಳಿ ಬರೋರಲ್ಲಿ ಅವರು ಅಷ್ಟು ಎಜುಕೇಷನ್ಗಳು ಕೊಡಲ್ಲ. ಅಷ್ಟು ಎಜುಕೇಷನ್ ಏನು ಪ್ರೈವೇಟಲ್ಲಿ ಸಿಗ್ತಾ ಇದೆ, ಗೌರ್ಮೆಂಟಲ್ಲಿ ಕೊಟ್ಟರೆ ಸ್ವಲ್ಪ ನಮ್ಮ ಮಕ್ಕಳುಗಳು ತಿರುಗಿ ನೋಡ್ತಾರೆ. ಇಲ್ತಾಡಿ ನಾವು ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ತಾರೆ, ಒಳ್ಳೆ ಊಟ ಕೊಡ್ತಾ ಇದ್ದಾರೆ, ಒಳ್ಳೆ ಸೌಲಭ್ಯ ಕೊಡ್ತಾ ಇದ್ದಾರೆ, ಒಳ್ಳೆ ಯೂನಿಫಾರ್ಮ್ ಸಿಗ್ತಾ ಇದೆ ನಮಗೆ. ಆಮೇಲೆ ಮತ್ತೆ ಒಳ್ಳೆ ಅಲ್ಲಿ ವ್ಯವಸ್ಥೆನೂ ಅಷ್ಟೇ. ಅದು ಏನು ಈ ಗೌರ್ಮೆಂಟ್ ಸ್ಕೂಲ್ ನೋಡಿದ ಕೂಡಲೇ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಕಟ್ಟಿರ್ತಾರೆ, ಒಳ್ಳೊಳ್ಳೆ ಇದು ಕಟ್ಟಿರ್ತಾರೆ. ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲಿದೆ ಅದು? ಎಲ್ಲಿದೆ? ಎಲ್ಲೂ ಇಲ್ಲ ಅದು. ಗೋಪಿನಾಥ್ ಸರ್, ಈಗ 18 ವರ್ಷಗಳಿಂದ ಯಾವುದೇ ರೀತಿಯ ನೇಮಕಾತಿ ಇಲ್ಲ. ಆಮೇಲೆ ಗುಣಮಟ್ಟದ ಶಿಕ್ಷಣ ಬರಬೇಕಂದ್ರೆ ಎಲ್ಲಿಂದ ಸಾಧ್ಯ ಅದು? ಸರ್, ಒಂದು ಗುಣಮಟ್ಟದ ಶಿಕ್ಷಣ ಬರಬೇಕಂದ್ರೆ ಸರ್ಕಾರಗಳಲ್ಲಿ ಕರೆಕ್ಟಾದಂಥ ಯೋಜನೆಗಳು ಮಾಡಬೇಕು. ಒಂದು ಯೂನಿವರ್ಸಿಟಿನ ಹೇಗೆ ಡೆವಲಪ್ ಮಾಡಬೇಕು ಅಥವಾ ಯಾವ ಥರ ನೋಡಬೇಕು ಅನ್ನೋದು ಒಂದು ಲಾರ್ಜರ್ ಲೆವೆಲ್ ಒಂದು ಪಿಕ್ಚರ್ ಮಾಡಲೇಬೇಕು, ಒಂದು ಮಾಡಬೇಕು. ಅದಕ್ಕೆ ತಕ್ಕ ಹಾಗೆ ಮುಖ್ಯವಾಗಿ UGC ರೂಲ್ಸು ಮತ್ತು UGC ಗೈಡ್ಲೈನ್ಸ್ ಅಂತ ಇದೆ, ಅದನ್ನು ಸರಿಯಾಗಿ ಅಪ್ಲಿಕೇಬಲ್ ಮಾಡ್ಕೋಬೇಕು. ಏನು UGC ನ್ಯಾಷನಲ್ ಲೆವೆಲಲ್ಲಿ ಏನು ಗೈಡ್ಲೈನ್ಸ್ ಬಂದಿದೆಯೋ ಅದನ್ನು ತೊಗೊಂಬರ್ಬೇಕು. ಅದ್ರ ಜೊತೆಯಲ್ಲಿ ಆ್ಯಕ್ಟ್, ಈಗೇನು ಪ್ರತಿಯೊಂದು ರಾಜ್ಯಕ್ಕೆ ಕೂಡ ಅದಕ್ಕೆ ಯೂನಿವರ್ಸಿಟಿಗಳಿಗೆ ಒಂದು ಆ್ಯಕ್ಟ್ ಇದೆ ಮತ್ತು ಸ್ಟ್ಯಾಟಸ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅದು ಸ್ಟ್ಯಾಟಸ್ ಅಂತ ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದು ಯೂನಿವರ್ಸಿಟಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಅಪ್ಲಿಕೇಬಲ್ ಲಾ ಅಂತ, ಅದರಲ್ಲಿ ಏನು ಚೇಂಜ್ ಮಾಡ್ಕೋಬೇಕು, ಏನು ಬದಲಾವಣೆ ಮಾಡಬೇಕು, ಯಾವ ಡಿಪಾರ್ಟ್ಮೆಂಟಲ್ಲಿ ಮಾಡಬೇಕು, ರಿಕ್ರೂಟ್ಮೆಂಟಲ್ಲಿ ಏನು ಮಾಡಬೇಕು, ಪ್ರತಿಯೊಂದು ಕೂಡ ಅವ್ರಿಗೊಂದು ಅಧಿಕಾರ ಕೊಟ್ಟಿರ್ತಾರೆ ಪ್ರತಿ ಯೂನಿವರ್ಸಿಟಿಗೆ, ನೀವು ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ. ಎಷ್ಟು ಯೂನಿವರ್ಸಿಟಿಗಳು ಇವತ್ತು ಸ್ಟ್ಯಾಟಸನ್ನು ಅಪ್ಗ್ರೇಡ್ ಮಾಡ್ಕೊತಾ ಇದ್ದಾರೆ? ಎಷ್ಟು ಯೂನಿವರ್ಸಿಟಿ ಇವತ್ತು ಆ್ಯಕ್ಟ್ ಪ್ರಕಾರವಾಗಿ ಆ್ಯಕ್ಟಲ್ಲಿ ಏನಾದರೂ ಅವಶ್ಯಕತೆಗಳಿರೋದನ್ನು ಇಂಪ್ಲಿಮೆಂಟ್ ಮಾಡೋಕೆ ಹೋಗ್ತಾರೆ. ಈಗ ಆ್ಯಕ್ಟ್ ಮಾಡಿರೋದು ಕೂಡ ಯಾವುದೋ ಒಂದು 50 ವರ್ಷದ ಹಿಂದೆ ಮಾಡಿರೋ ಆ್ಯಕ್ಟನ್ನು ಇಟ್ಕೊಂಡಿದ್ದಾರೆ. ಸ್ಟ್ಯಾಟಸ್ ಕೂಡ ಅಷ್ಟೇ ಒಂದು 30-40 ವರ್ಷಗಳ ಮೊದಲು ಮಾಡಿಬಿಟ್ಟು ಓಕೆ ಅದನ್ನೇ ಇವತ್ತಿಗೂ ತೊಗೊಂಡು ಹೋಗ್ತಾ ಇದ್ದಾರೆ. ಇವನ್ನೆಲ್ಲನೂ ಇಟ್ಕೊಂಡಾಗ ಅವುಗಳಲ್ಲಿ ಬದಲಾವಣೆ ಬರಬೇಕು. ಮುಖ್ಯವಾಗಿ ಆ್ಯಕ್ಟ್, ಯಾಕಂದರೆ ಒಂದು ರೂಲ್ಸು ರೆಗ್ಯುಲೇಷನ್ಸನ್ನು ನಾವು ಒಂದು ಫ್ರೇಮ್ ವರ್ಕ್ ಕ್ರಿಯೇಟ್ ಮಾಡಿದ್ರೆ ಪಾಲಿಸಿಗಳಂತ ಹೇಳ್ತೀವಿ. ಮುಖ್ಯವಾಗಿ ಪಾಲಿಸಿಗಳನ್ನು ಯಾವತ್ತು ನಾವು ಯೂನಿವರ್ಸಿಟಿಗಳ ಪ್ರಾಪರ್ ಪಾಲಿಸಿಗಳು ತರ್ತೀವಿ, ಆ ಪಾಲಿಸಿ ಅಂಡರಲ್ಲಿ ಬೇರೆ ಬೇರೆ ಬರುತ್ತೆ. ರಿಕ್ರೂಟ್ಮೆಂಟ್ ಬರ್ಬೋದು, ಹ್ಯೂಮನ್ ರಿಸೋರ್ಸ್ ಬರ್ಬೋದು, ಫೆಸಿಲಿಟೀಸ್ ಬರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಬರ್ಬೋದು, ಟೀಚಿಂಗ್ ಬರ್ಬೋದು, ನಾನ್ ಟೀಚಿಂಗ್ ಬರ್ಬೋದು, ಅಥವಾ ಎಲ್ಲನೂ ಅದರಲ್ಲಿ ಬರುತ್ತೆ. ನೀವು ಅದಕ್ಕೇನು ಮಾಡಬೇಕು, ಆ್ಯಕ್ಟ್ಗಳನ್ನು ಕಾಲಕ್ಕೆ ಬದಲಾವಣೆ ಮಾಡೋದಕ್ಕೆ ಅಥವಾ ಅವಶ್ಯಕತೆಗಳ ತಕ್ಕಾಗೆ ನಾವು ಬದಲಾವಣೆ ಮಾಡ್ಕೋಬೇಕು. ಸ್ಟ್ಯಾಟಸ್ ಕೂಡ ಅಷ್ಟೇ, ಆ ಯೂನಿವರ್ಸಿಟಿಗೋಸ್ಕರ ಅಲ್ಲೇನಾಗುತ್ತೆ, ಅಲ್ಲೇ ಯೂನಿವರ್ಸಿಟಿಗಳಲ್ಲಿರುವಂಥ ಪ್ರೊಫೆಸರ್ಸು ಅಲ್ಲೇ ಇರುವಂಥವ್ರು ಮಾಡೋದ್ರಿಂದ ಏನಾಗುತ್ತೆ, ಅಲ್ಲೊಂದಷ್ಟು ಬದಲಾವಣೆಗಳು ತರೋಕ್ಕಾಗಲ್ಲ. ಹೊರಗಡೆಯಿಂದ ಎಕ್ಸ್ಪರ್ಟ್ಸ್ ತರಬೇಕು. ಈಗ IIM ಇಂದ ಒಂದಷ್ಟು, ಆಗಲೇ ಹೇಮಂತ್ ಸರ್ ಹೇಳ್ತಾ ಇದ್ರು ರಿಸರ್ಚ್ ಬಗ್ಗೆ, IIM ಇಂದ ಒಂದಷ್ಟು ರಿಸರ್ಚ್ ನಡೀತಾ ಇರುತ್ತೆ, IISc ಇಂದ ಒಂದು ರಿಸರ್ಚ್ ನಡೀತಾ ಇರುತ್ತೆ, ಒಂದಷ್ಟು ಬೇರೆ ಬೇರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಬೇರೆ ಟಾಪ್ ಲೆವೆಲಿಂದನೇ ಆಗ್ತಾ ಇರುತ್ತೆ. ಎಷ್ಟು ಯೂನಿವರ್ಸಿಟಿಗಳು ಒಳ್ಳೆ ರಿಸರ್ಚ್ ಪಬ್ಲಿಕೇಶನ್ ಮಾಡಿದ್ದಾರೆ. ಇವತ್ತು ಟಾಪ್ ಲೆವೆಲ್ ಪ್ರೊಫೆಸರ್ಸ್ ಇದ್ದಾರೆ ಯೂನಿವರ್ಸಿಟಿಗಳಲ್ಲಿ, ಡೀನ್ಗಳಿದ್ದಾರೆ ಮತ್ತು ಹೆಡ್ಗಳಿದ್ದಾರೆ, ಅವರು ಒಳ್ಳೆ ಎಕ್ಸ್ಪರ್ಟ್ಗಳಾಗಿರ್ತಾರೆ. ಬಟ್ ಅವ್ರು ಇವತ್ತು ಎಷ್ಟು ಪಬ್ಲಿಕೇಶನ್ ಮಾಡಿದ್ದಾರೆ, ಎಷ್ಟು ರಿಸರ್ಚ್ ಮಾಡಿ ಯೂನಿವರ್ಸಿಟಿಗಳು ಮತ್ತು ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ಮಾಡೋದಕ್ಕೆ ಎಷ್ಟು ಮಾಡಿದ್ದಾರೆ, ಈ ಎಲ್ಲನೂ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ಒಂದು ಎಜುಕೇಷನಲ್ ಬದಲಾವಣೆ ಬರಬೇಕಂದ್ರೆ ಮುಖ್ಯವಾಗಿ ಆ್ಯಕ್ಟ್ UGC ನಾರ್ಮ್ಸು ಗೈಡ್ಲೈನ್ಸನ್ನು ಫಾಲೋ ಮಾಡ್ತಾ ಇದ್ದೀವಿ ನೋಡಬೇಕು. ಆ್ಯಕ್ಟ್ಗಳನ್ನು ಕಾಲಕ್ಕೆ ಬದಲಾವಣೆ ಮಾಡಬೇಕು. ಆಮೇಲೆ ಸ್ಟ್ಯಾಟಸ್ ಅಂತ ಆಯಾ ಪರ್ಟಿಕ್ಯುಲರ್ ಯೂನಿವರ್ಸಿಟಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಟ್ಯಾಟಸ್ಗಳು ಮಾಡ್ಕೊತಾರೆ. ಅದನ್ನು ಕಾಲಕ್ಕೆ ಅಪ್ಗ್ರೇಡ್ ಮಾಡಿಕೊಂಡು ಆಗಿನ ಸೂಕ್ತವಾಗಿ ಏನೇನು ನಿರ್ಧಾರಗಳು ತೊಗೊಳಕ್ಕೆ ಮಾಡ್ಕೋಬೇಕಾಗತ್ತೆ. ಅದರ ಮಧ್ಯದಲ್ಲಿ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ಸ್ ಅಂತ ಇದೆ. ಯೂನಿವರ್ಸಿಟಿ ಅಪಾಯಿಂಟ್ಮೆಂಟ್, ಆಗಲೇ ನಾನು ಮಾತಾಡಿದಾಗೆ ಯೂನಿವರ್ಸಿಟಿ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ಸಲ್ಲಿ VC ಇಂದ ಹಿಡಿದು ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನಿಂದ ಹಿಡಿದು ಇವರೆಲ್ಲ ಬರ್ತಾರೆ. ಇವನ್ನೆಲ್ಲನೂ ಕೂಡ ಸರಿಯಾದ ಮಟ್ಟದಲ್ಲಿ ಏನಾದರೂ ಆದರೆ, ಒಳ್ಳೆ ರೈಟ್ ಪರ್ಸನ್ಸನ್ನು ರೈಟ್ ಪ್ಲೇಸ್ ಯೂನಿವರ್ಸಿಟಿಗಳಲ್ಲಿ ಆದರೆ ಓಕೆನಾ, ಆವಾಗ ನಿಮಗೆ ಬದಲಾವಣೆಗಳು ಶುರುವಾಗುತ್ತೆ. ಈಗ ಬರ್ತಾ ಇರೋರೆಲ್ಲ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಎಷ್ಟು
ತಗೋಬೇಕು ಅಂತ ಬರೋದು ಕಾಲಕ್ಕೆ ಆ ಥರ ಬಂದರೆ ನಿಮಗೆ ಯಾವ ಯೂನಿವರ್ಸಿಟಿ ಕೂಡ ಉದ್ಧಾರ ಆಗಲ್ಲ. ಅದ್ರ ಜೊತೆಲಿ ನಾನು ಮೊನ್ನೆ ಆಗಲೇ ಮಾತಾಡ್ತಾ ಹೇಳಿದೆ, ಇವತ್ತು ಯೂನಿವರ್ಸಿಟಿಗಳಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಹೇಗೆ ಯೂನಿವರ್ಸಿಟಿಗೆ ಬರ್ತಾ ಇರೋವಾಗ ಏನು ಹೇಳ್ತಾ ಇದ್ದೀರಾ, ನಾನು ಒಂದು ಯೂನಿವರ್ಸಿಟಿಗೆ ಹೋದಾಗ ನನ್ನನ್ನು ನೋಡಿದ ತಕ್ಷಣ ಓ ಇವ್ರು ಈ ಕ್ಯಾಟಗರಿ ಅವರು ಅಂತ ಬಂದರು ಅಂತ. ನನಗೆ ಅದುವರೆಗೂ ಗೊತ್ತಿಲ್ಲ ನನ್ನ ಕ್ಯಾಟಗರಿ ಅಂತ. ಓಕೆನಾ, ನನಗೆ ಕನ್ಫ್ಯೂಷನ್ ಆಗೋಯ್ತು, ಹೌದಾ ಅಂತೇಳಿ. ಅಂದರೆ ಯೂನಿವರ್ಸಿಟಿ ಎಂಟ್ರಿ ಒಳಗಡೆ ಹೋಗಿದ ತಕ್ಷಣ SC ST ಹಾಸ್ಟೆಲ್ಲು, OBC ಹಾಸ್ಟೆಲ್ಲು, ಜನರಲ್ ಹಾಸ್ಟೆಲ್ಲು ಏನಿದೆ ಅಲ್ಲಿ, ಅಲ್ಲೇ ಓ ಇವ್ರು SC ST ಹುಡುಗರು, ಇವ್ರು OBC ಹುಡುಗರು, ಇವ್ರು ಜನರಲ್ ಹುಡುಗರು. ನೀವು ಈಗ ಮತ್ತೆ ಮೇಡಮ್ ಹೇಳ್ತಾ ಇದ್ರು ಸರ್ಕಾರಿ ಶಾಲೆಗಳು ಮತ್ತು ಹಾಸ್ಟೆಲ್ಸಲ್ಲಿ ಕೂಡ ನೋಡಿ SC ST ಹಾಸ್ಟೆಲ್ಸು, OBC ಹಾಸ್ಟೆಲ್ಲು, ಜನರಲ್ ಹಾಸ್ಟೆಲ್ಲು, ಮುರಾರ್ಜಿ ದೇಸಾಯಿ ಹಾಸ್ಟೆಲ್ಲು, ಕಸ್ತೂರಿ ಭಾಗ ಹೆಣ್ಣು ಮಕ್ಳಿಗಿರಲಿ ನೋ ಪ್ರಾಬ್ಲಮ್, ಕಸ್ತೂರಿ ಭಾಗ ಅಂತ ಹೆಣ್ಣು ಮಕ್ಕಳದು. ಆ ಹೆಣ್ಣು ಮಕ್ಕಳಿಗಂತಾನೆ ಇಡಿ ಅಲ್ಲಿ ಆ ಹೆಣ್ಣು ಮಕ್ಳಿಗೆ ಇಟ್ಟ ಮೇಲೆ ಅಲ್ಲಿ SC ST ಹೆಣ್ಮಕ್ಳು, ಜನರಲ್ ಹೆಣ್ಮಕ್ಳು, OBC ಹೆಣ್ಮಕ್ಳು ಅಂತ ಯಾಕೆ ಮಾಡ್ತೀರಾ? ನೀವೇ ಜಾತಿ ಭೇದ ಇದ್ ಮಾಡ್ಕೊಂಡು ಹೋದ್ರೆ ಮಕ್ಕಳುಗಳೆಲ್ಲ ಅದನ್ನೇ ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೇ ತುರುಕ್ ಬಿಡ್ತಾ ಇದ್ದಾರೆ ಒಳಗಡೆ. ಅಷ್ಟರಲ್ಲಿ ದಿನಾಲಿ ಗುದ್ದಾಡ್ತಾರೆ. ಈಗ ಅಲ್ಲಿ ಅದರಲ್ಲಿ ಇನ್ನೂ ಒಂದಿದೆ, ಈ ಯೂನಿವರ್ಸಿಟಿ ಹಾಸ್ಟೆಲಲ್ಲಿ SC ST ಹಾಸ್ಟೆಲಲ್ಲಿ ಓಕೆ ಒಂದು ಫ್ರೀ ಅಂತ ಕೊಡ್ತಾರೆ, ಅದೆಲ್ಲ ಎಲ್ಲ ಫೆಸಿಲಿಟಿ ಇರುತ್ತೆ ಅನ್ನೋದಿದೆ. OBC ಅಲ್ಲಿ ಒಂಥರ ಇರುತ್ತೆ, ಅವ್ರು ದುಡ್ಡು ಕೊಡಬೇಕು, ಅವ್ರು ನಡ್ಸ್ಕೊಂಡು. ನಾವು ಹೇಳೋದು ಒಂದು ಪಾವರ್ಟಿ, ಒಂದು ಜನರಲ್ ಇದನ್ನು ತಂದುಬಿಡಿ, ಯಾರೋ ಬಡಬಕ್ಕರಿಗೆ ಇರೋರಿಗೆ ಹಾಸ್ಟೆಲ್ ಕೊಡಿ, ಬಟ್ ಅದು ಕಾಮನ್ ಆಗಿ ಕೊಡ್ಬಿಡಿ. ಒಂದೇ ತಟ್ಟೆಲಿ ತಿನ್ಲಿ, ಏನ್ ತಪ್ಪಿದೆ? ಒಂದೇ ತಟ್ಟೆಲಿ ತಿನ್ಲಿ, ಒಂದೇ ಪಕ್ಕದಲ್ಲಿ ಮಲಗಲಿ, ಇಲ್ಲಿ ಬಂದು ಹೊರಗಡೆಗೆ ಜಾತಿ ವ್ಯವಸ್ಥೆನ ನಿರ್ಮೂಲನೆ ಮಾಡ್ತೀವಿ ಅಂತ ಹೊರಗಡೆ ಭಾಷಣ ಮಾಡ್ತೀರಾ, ಇಲ್ಲಿ ಬಂದಾಗ ಏನ್ ಮಾಡ್ತೀರಾ? ಜಾತಿ ವ್ಯವಸ್ಥೆ ಗಟ್ಟಿ ಮಾಡ್ತಾರ, ಇಲ್ಲಿ ಗಟ್ಟಿ ಮಾಡ್ತೀರಾ. ಅಲ್ಲೇನ್ ಮಾಡ್ತಾ ಇದ್ರೆ ಇಲ್ಲಿ ಅವ್ರಿಗೆ ಹೋಗಿದ ತಕ್ಷಣನೇ ಓಕೆ ಅವನಿಗೆ ಪಕ್ಕಾ ಪ್ಯೂರ್ ಆಗಿ ನಾನು ನೋಡಿದಾಗ ಯೂನಿವರ್ಸಿಟಿಯಲ್ಲಿ ಈ ST ST ಹಾಸ್ಟೆಲ್ ಗ್ಯಾಂಗು, ಇದು OBC ಹಾಸ್ಟೆಲ್ ಗ್ಯಾಂಗ್ಗಳು ಹೊಡೆದು ಬಿಡ್ತಾರೆ. ಮಕ್ಕಳು ಮನಸ್ಸಲ್ಲಿ ಹೋಗಿದ ತಕ್ಷಣ ತಿಳ್ಕೋದೇ ಅಂದರೆ ನೀನು ಅದರಲ್ಲಿ SC ST ಅಲ್ಲಿ ST ಬೇರೆ ಒಂದು ಗ್ಯಾಂಗು, SC ಬೇರೆ ಗ್ಯಾಂಗು, ಅದರಲ್ಲಿ ಸಬ್ ಗ್ಯಾಂಗುಗಳು, ರಾಜಕೀಯ ಅಲ್ಲಿಂದಾನೇ ಶುರು ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ. ಹೇಮಂತ್ ಸರ್, ಈಗ ಈ ವಿವಿಗಳಲ್ಲಿ ರಾಜಕೀಯ ಹಸ್ತಕ್ಷೇಪ, ಈ ಜಾತಿ ಎಷ್ಟು ಡೇಂಜರ್ ಆಗುತ್ತೆ, ಎಷ್ಟು ಪರಿಣಾಮಕಾರಿ? ಎಷ್ಟು ಅಂದರೆ ಇವಾಗ ನಾಶ ಆಗೋಕ್ಕೆ ಬಂದಿದೆಯಲ್ವಾ ಇವಾಗ ಆ ವ್ಯವಸ್ಥೆನೇ. ಏನು ಮಾಡ್ತಾ ಇದ್ದಾರೆ, ಮಕ್ಕಳೇ ಇವಾಗ ಅಡ್ಮಿಷನ್ ಆಗ್ತಾ ಇದ್ದಾರೆ, ಕ್ವಾಲಿಟಿ ಎಜುಕೇಷನ್ನು ಮಕ್ಕಳಿಗೆ ಸಿಗ್ತಾ ಇಲ್ಲ. ವಿವಿಗಳು ಅಧ್ವಾನ ಆಗಿದೆ, ಅಂದರೆ ಏನು ಅಲ್ಲಿ ಅನುದಾನ ಇಲ್ಲ, ಲೆಕ್ಚರರ್ ಅಪಾಯಿಂಟ್ ಆಗಿಲ್ಲ, ವ್ಯವಸ್ಥೆಗಳು ಇನ್ಫ್ರಾಸ್ಟ್ರಕ್ಚರೂ ಅಪ್ಡೇಟ್ ಆಗಿಲ್ಲ. ಈ ಥರದ್ದೆಲ್ಲ ಇರುವಾಗ ನಾವು ಕ್ವಾಲಿಟಿ ಮಕ್ಕಳಿಗೆ ಎಜುಕೇಷನ್ ಎಲ್ಲಿ ಸಿಗುತ್ತೆ? ಇದು ಆಗಬೇಕು. ಇದು ಆಗಬೇಕಂದ್ರೆ ಸರ್ಕಾರ ಅಗತ್ಯ ಕ್ರಮ ವಹಿಸಬೇಕು. ಏನು ಏನು ಲೋಪದೋಷಗಳು ಇವಾಗ ಇದೆಯೋ ಪಾಯಿಂಟ್ ಮಾಡಿದಾರೋ ಅದನ್ನೆಲ್ಲ ಕೂಡಲೇ ಅವರು ಇತ್ಯರ್ಥಪಡಿಸ್ಬೇಕು ಸರ್ಕಾರ. ಇಲ್ಲ ಅಂದರೆ ಇದು ಕಂಟಿನ್ಯೂ ಆಗುತ್ತೆ. ಆದರೆ ಸರ್ಕಾರಕ್ಕೆ ಇದು ಬೇಕಾಗಿಲ್ಲ. ಸರ್ಕಾರಕ್ಕೆ ಇದು ಯಾವುದು ದೊಡ್ಡ ವಿಷಯ ಅಲ್ಲ. ಅನುದಾನ ಇದೆ, ಅವರು ಯಾವಾಗಲೂ ಮಾತಾಡುವ ನಮ್ಮಲ್ಲಿ ಹಣ ಇದೆ, ಅನುದಾನ ಇದೆ ಅಂತಾರೆ. ಅವರ ಇದರ ಹುನ್ನಾರ ಏನಂದ್ರೆ ಪ್ರೈವೇಟ್ ಲಾಬಿ ಏನಾದರೂ ಕೆಲಸ ಮಾಡ್ತಾ ಇದೆಯಾ ಇದರಿಂದ? ಯಾಕೆಂದ್ರೆ ಪ್ರೈವೇಟ್ ಇವಾಗ ನೋಡಿ ಬೇರೆ ಬೇರೆ ಯೂನಿವರ್ಸಿಟಿಗಳು ಪ್ರೈವೇಟ್ ಓಪನ್ ಆಗಿದೆ, ಸಿಕ್ಕಾಪಟ್ಟೆ ಓಪನ್ ಆಗ್ತಾ ಇದೆ. ಹಾಗಾಗಿ ಸರ್ಕಾರದಕ್ಕೆ ಮಕ್ಕಳ ಅಡ್ಮಿಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ನೀವು ಹೇಳ್ತಾರೆ ಪ್ರೈವೇಟ್ ಅಲ್ಲಿ ಆಗ್ತಾ ಇರುವಂತ ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲಿ ಆಗ್ತಾ ಇಲ್ಲ. ಅಲ್ಲಿ ಎಲ್ಲ ವ್ಯವಸ್ಥೆನೂ ಸಿಗುತ್ತೆ, ಮತ್ತೆ ಅಲ್ಲಿ ಜಾಬ್ ಆಪರ್ಚುನಿಟಿ ಸಿಗ್ತಾ ಇದೆ, ಅಲ್ಲಿ ಕಾಂಪಿಟೇಷನ್ ಇದೆ, ಮತ್ತೆ ಮ್ಯಾನೇಜ್ಮೆಂಟ್ಗೆ ಬೆಳಿಬೇಕಂತ ಆಸೆ ಇದೆ. ಇವ್ರಿಗೆ ಎಲ್ಲಿದೆ? ಇವ್ರಿಗೆ ಸಂಬಳ ಬರುತ್ತಲ್ಲ, ಗೌರ್ಮೆಂಟ್ ಸಂಬಳ ಬಂದ್ಬಿಡ್ತು ಅಂದ್ರೆ ಅವರಿಗೆ ಇವರಲ್ಲಿ ಇಂಟ್ರೆಸ್ಟ್ ಇರೋದು ಅಬಕಾರಿ ಇಲಾಖೆಯಲ್ಲಿ ಇಂತಿಷ್ಟು ಕೋಟಿ ಬರಬೇಕು, ಟಾರ್ಗೆಟ್ ಇರಬೇಕು. ಹೌದು, ಇಲ್ಲಿ ಆ ಮಕ್ಕಳಿಗೆ ಫ್ಯೂಚರ್ ಇದೆಯಾ ಅನ್ನೋದು ತೋರ್ಸಲ್ಲ, ಇವರು ಕಾಣಬೇಕು. ಇಲ್ಲಿ ಅವರು ಪ್ರೈವೇಟ್ಗೆ ಹೋದ್ರೆ ಆ ಶಾಲೆನಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಮಾಡ್ತಾರೆ. ಇಲ್ಲಿ ಯಾವ ಗ್ಯಾರಂಟಿ ಇದೆ? ಒಂದು ಜಾಬ್ ಗ್ಯಾರಂಟಿಯ ಮಕ್ಕಳಲ್ಲಿ ಆಶಾಭಾವನೆ ಹುಟ್ಟಬೇಕು, ಮತ್ತು ಅದಕ್ಕೆ ತಕ್ಕನಾದಂಥ ಶಿಕ್ಷಣವನ್ನು ಇವರು ಕೊಡಬೇಕು. ಹೇಮಂತ್ ಸರ್ಗೆ ನಾನು ಜೊತೆ ಹೇಳ್ತೀನಿ, ನೀವು ಕಂಟಿನ್ಯೂ ಮಾಡ್ಬೋದು. ಅಲ್ಲಿ ನೀವು ಮಕ್ಕಳು ಬರ್ತಾರೆ ನನಗೆ, ನಾವು ನೋಡ್ತಾ ಇರ್ತೀವಿ ಪ್ರೈವೇಟ್ ಕಂಪ್ನಿಗಳಲ್ಲೆಲ್ಲ ನಾನು ಸ್ವಲ್ಪ ಒಂದು ಅಲ್ಲಲ್ಲಿ ಇದರಲ್ಲಿದ್ದೀನಿ, ಬೋರ್ಡ್ಗಳಲ್ಲಿದ್ದೀವಿ, ಕಮಿಟಿಗಳಲ್ಲಿದ್ದೀವಿ. ಅಪಾಯಿಂಟ್ಮೆಂಟ್ ಪ್ರೊಸೀಜರ್ಸ್ ಅಂತ ಬಂದಾಗ ಯೂನಿವರ್ಸಿಟಿಗಳಿಂದ ಸ್ಟೂಡೆಂಟ್ಸ್ ಬರ್ತಾರಲ್ವಾ, ನಾವು ಈಗ ಬೆಂಗಳೂರು ಯೂನಿವರ್ಸಿಟಿ ಅಥವಾ ಮೈಸೂರು ಯೂನಿವರ್ಸಿಟಿ ಅಥವಾ ಇನ್ನೊಂದು ಯಾವುದೋ ಕರ್ನಾಟಕದ ನಮ್ಮ ಸರ್ಕಾರದ ಯೂನಿವರ್ಸಿಟಿಯಿಂದ ಬರೋ ಸ್ಟೂಡೆಂಟ್ಸ್ಗಳಿಗೆ ಒಂದು ಬೆಂಚ್ ಮಾರ್ಕ್ ಇದೆ. ಓಕೆ, 15,000 to 20,000 ರೂಪಾಯಿ ಖಾಲಿ ಬರ್ರು ಅವ್ರಿಗಷ್ಟೇ.
ಅವ್ರು ಬಂದಿದ ತಕ್ಷಣ ಅವ್ರು PG ಮಾಡ್ಕೊಂಡು MPhil ಮಾಡ್ಕೊಂಡು PhD ಮಾಡ್ಕೊಂಡು ಏನೇ ಬರಲಿ, ಅವ್ರು PG ಮಾಡ್ಕೊಂಡು ಬಂದಿರ್ತಾರೆ, ಬರೋಷ್ಟೊತ್ತಿಗೆ ಅವ್ರಿಗೆ 15,000 to 20,000 ರೂಪಾಯಿ ಸ್ಟಾರ್ಟಿಂಗು. ಅದೇ ನೀವು ಪ್ರೈವೇಟ್ ಯೂನಿವರ್ಸಿಟಿ ಹೆಸರು ಹೇಳಲ್ಲ, ಇಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಯಾವುದೋ ಟಾಪ್ ಲೆವೆಲ್ ಯೂನಿವರ್ಸಿಟಿ ಕ್ರೈಸ್ಟ್ ಹೆಸರೇಳಿ ನೀವು ಪೇಮೆಂಟ್ ಒಂದೇ ಸಲ ಜಾಸ್ತಿ. ಯಾವುದೇ ಪ್ರೈವೇಟ್ ಯೂನಿವರ್ಸಿಟಿ ಟಾಪ್ ಯೂನಿವರ್ಸಿಟೀಸ್ ಅಂತ ಇಟ್ಕೊಂಡಿದ ತಕ್ಷಣ ಅವ್ರದ್ದು ಬೆಂಚ್ ಮಾರ್ಕ್ 30,000 to 50,000 ರೂಪಾಯಿ ಫ್ರೆಷರ್ಸ್ಗೆ. ನೋಡಿ, ಅಂದ್ರೆ ನೀವು ಕ್ವಾಲಿಟಿ ಆಫ್ ಎಜುಕೇಶನ್ ಎಷ್ಟು ಕೊಡ್ತಾ ಇದ್ದೀರಾ? ತುಂಬ ಒಳ್ಳೆ ವಿಚಾರ ಹೇಮಂತ್ ಸರ್ ತೊಗೊಂಡಿದ್ದು. ಇಲ್ಲಿ ನೀವು ಹುಡುಗರನ್ನ ತಯಾರಿ ಮಾಡಬೇಕಾದ್ರೆ ನೀವು ಹುಡುಗರಲ್ಲಿ ಸ್ಕಿಲ್ ಬೆಳೆಸಬೇಕು, ನಾಲೆಡ್ಜ್ ಬೆಳೆಸಬೇಕು, ಇವತ್ತಿನ ಜಗತ್ತಲ್ಲಿ ಏನು ನಡೀತದೆ ಅದಕ್ಕೆ ರೆಡಿ ಮಾಡಬೇಕು, ಅವರಲ್ಲಿ ಕಾಂಪಿಟೇಟಿವ್ ನಾಲೆಡ್ಜ್ ಬೆಳೆಸಬೇಕು, ಅವರಲ್ಲಿ ಎಫಿಷಿಯನ್ಸಿ ಬೆಳೆಸಬೇಕು. ಅದು ಬಿಟ್ಟು ರಾಜಕೀಯ, ಜಾತಿ, ಧರ್ಮ ಇವುಗಳನ್ನ ಇಟ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡು ಸ್ಕೂಲಲ್ಲಿ ಇವರೇ ಹೇಳ್ಕೊಡ್ತಾರಲ್ಲ ಸರ್, ಮಕ್ಕಳುಗಳಿಗೆ ಇವರೇ ಹೇಳ್ಕೊಡ್ತಾರಲ್ಲ. ಅಲ್ಲೇ ಜಾತಿ ಭೇದನ ಉಟ್ಕೊಟ್ಬಿಟ್ರೆ ನೀನು ಈ ಜಾತಿ ಈ ಜಾತಿ ಅಲ್ಲಲ್ಲೇ ಸ್ಕೂಲ್ಗಳಲ್ಲಿ ಇದಾಗ್ಬಿಡುತ್ತೆ ಮಕ್ಕಳುಗಳಿಗೆ. ನಾವು ಮಕ್ಳಿಗೆ ಒಳ್ಳೆ ಎಜುಕೇಷನ್ನು ಏನು ಕೊಡ್ತೀವಿ ಅಲ್ಲಿ ನಾವು ಕಳಿಸಿರ್ತೀವಿ. ನಾವು ಇಲ್ಲಿ ತಂದೆ ತಾಯಿ ಏನು ಹೇಳಿ ಕಳಿಸಿರ್ತೀವಿ ಅಲ್ಲಿ ಮಾಸ್ಟರ್ನೇ ಆಗಿರ್ಬೋದು, ಮತ್ತು ಲೆಕ್ಚರ್ಸರ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಆ ಮಕ್ಕಳನ್ನೆಲ್ಲ ಒಂದೇ ಇದರಲ್ಲಿ ಜಾತಿ ಭೇದ ಮಾಡ್ದೇನೆ ಅವನ ಒಂದೇ ಇದರಲ್ಲಿ ಕೂರಿಸ್ಬೇಕು. ಅವನ್ನ ಟೇಬಲ್ ಕೂರಿಸಿರ್ತಾರೆ, ನೀನು ಈ ಜಾತಿ ನೀನು ಅಲ್ಲಿ ಕೂತ್ಕೊ ಅಂತ ಹೇಳ್ತಾರೆ. ಇವ್ರನ್ನ ಇಲ್ಲಿ ಕುಂಡ್ರಿಸಿರ್ತಾರೆ, ನೀನು ಈ ಜಾತಿ. ಅದಕ್ಕಿಂತ ಹೆಚ್ಚಾಗಿ ಯಾಕೆ ಈಗಿನ ಮಕ್ಕಳು ಶಾಲೆ ಕಡೆಗೆ ಹೆಚ್ಚು ಆಸಕ್ತಿ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಆಯ್ತು ಎಜುಕೇಶನ್ ಮಾಡೋಣ, ವಾಟ್ ನೆಕ್ಸ್ಟ್, ಎಜುಕೇಶನ್ ಆದ ನಂತರ ಮುಂದೆ ಏನು, ಅದಕ್ಕೆ ರಿಸಲ್ಟೇ ಇಲ್ಲ, ಅದಕ್ಕೆ ಉತ್ತರನೇ ಇಲ್ಲ. ಸೊ ಅದೊಂದು ಕೂಡ ಕಾರಣ ಇರಬಹುದು ಅಂತ ಅನ್ಸುತ್ತೆ. ಈ ಪ್ರೈವೇಟ್ ಸ್ಕೂಲಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇವರು ಡೊನೇಷನ್ ಸರ್ ಹೇಳ್ದಂಗೆ 50,000 1 ಲಕ್ಷ ಕೊಟ್ಟಿರ್ತಾರೆ. ಅಲ್ಲಿ ಜಾತಿ ಭೇದ ಇರಲ್ಲ, ಎಲ್ಲರೂ ಒಂದೇ ಸ್ಕೂಲಲ್ಲಿ ಸಮಾನವಾಗಿ ಓದಿಸ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಬೇಕಾಗಿರೋದೇನು ಫೀಸು. ಅದರಿಂದ ಏನು ಮಾಡ್ತಾರೆ, ಅಲ್ಲಿ ಏನು ಜಾತಿ ಭೇದ ಮಾಡಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಇವರೇ ಮಾಡೋ, ಇವಾಗ ಯಾರೋ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಒಬ್ರು ಲಿಂಗಾಯತರೇ ಆಗಿರ್ಬೋದು, ಇಲ್ಲ ಗೌಡ್ರೆ ಆಗಿರ್ಬೋದು, ಸರ್ ಹೇಳ್ದಂಗೆ SC ಆಗಿರ್ಬೋದು, ಯಾರೋ ಒಬ್ರು ಆಗಿರ್ತಾರೆ. ಅಲ್ಲಿ ನಮ್ಮ SC ಅವರಾಗಿ ನಮ್ಮ SC ಅವರೇ ಅಂತಲೇ ಹೇಳಿ ಅವ್ರಿಗೆ ಒಂದು ಕೋಚಿಂಗ್ ಇದು ಮಾಡ್ತಾರೆ. ಇವ್ರು ಲಿಂಗಾಯತರಾಗಿ ಬಂದಿರೋರು ಅವರು ಒಂದು ಇದಾಗಿ ಹೇಳ್ಕೊಡ್ತಾರೆ, ನೀನು ಈ ಜಾತಿಯನ್ನು ಇಲ್ಲಿ ಕೂತ್ಕೊಳ್ಳೋ, ಈ ಜಾತಿಯನ್ನು ಇಲ್ಲಿ ಕೂತ್ಕೊಳ್ಳೋದ, ಅಲ್ಲೇ ಮಕ್ಕಳುಗಳು ಅವರವರೇ ತಂದಿಕ್ಕೊಳ್ಳಂಗೆ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಹೆಂಗೆ ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ನಾವು ಲಕ್ಷ ಫೀಸ್ ಕಟ್ಟಿರ್ತೀವಿ, 50,000 ಫೀಸ್ ಕಟ್ಟಿರ್ತೀವಿ, ಅಲ್ಲಿ ಜಾತಿ ಭೇದ ಬರಲ್ಲ. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಒಳ್ಳೆ ಪೇಮೆಂಟ್ ಬಂದಿರುತ್ತಲ್ಲ, ಅವ್ರು ಯಾಕೆ ಆ ಥರ ಇದು ಮಾಡ್ತಾರೆ? ಜಾತಿ ಮಾತಾಡೇ ಇಲ್ವಲ್ಲ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಕಂಪ್ನಿಗಳಲ್ಲಿ ನೋಡ್ಕೊಳ್ಳಿ, ಯಾವ ಕಂಪ್ನಿಗೆ ನನ್ನ ಲೆಕ್ಕದಲ್ಲಿ 90 to 100% ಕಂಪ್ನಿಗಳಲ್ಲಿ ಜಾತಿಗಳನ್ನು ನೋಡೋದೇ ಇಲ್ಲ. ಆದರೆ ಗೌರ್ಮೆಂಟಲ್ಲಿ ಹೋಗಿದ ತಕ್ಷಣ ಜಾತಿ, ಯೂನಿವರ್ಸಿಟಿಯಲ್ಲಿ ಹೋಗಿ ಜಾತಿ, ಸ್ಕೂಲಲ್ಲಿ ಜಾತಿ, ಈ ಮೂರು ಯಾವಾಗ ಈ ಜಾತಿ ಮುಕ್ತವಾಗುತ್ತೋ ಅವಾಗ ಬದಲಾವಣೆ ಬರುತ್ತೆ. ಆಮೇಲೆ ಇನ್ನೊಂದು ಬದಲಾವಣೆ, ಈ ದೂರದೃಷ್ಟಿಯ ಕುಲಪತಿಗಳ ನೇಮಕ ಆಗಬೇಕು ಅಂತ ಅನ್ಸುತ್ತೆ. ಅವರ ಒಂದು ಮನಸ್ಥಿತಿ ಬದಲಾವಣೆ ಆದರೆ ಅಲ್ಲಿಂದ ಶುರು ಆಗಬಹುದು ಇದೆಲ್ಲವೂ ಕೂಡ. ಸರ್ ಅದೇ ನೀವು ಸರ್ ನೀವು ಈಗ ಕತ್ತೆಗೂ ವಯಸ್ಸಾಗ್ಬಿಟ್ಟಿರ್ತದೆ, ಅವ್ನು ತಂದು ಕೂತ್ಬಿಡ್ತಾರೆ. ಅರ್ಥ ಆಯ್ತಾ? ಈ ವಯಸ್ಸಿನ ಆಧಾರದ ಮೇಲೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ತಂದು ಕುಡಿಸ್ತಾ ಇದಾರೆ ಬಿಟ್ರೆ ಅರ್ಹತೆ ಆಧಾರದ ಮೇಲೆ ಅಲ್ಲ. ಕತ್ತೆನ ಬೈತೀನಿ ಅಂತ ಇದು ಕತ್ತೆ ತಗೊಂಡು ಎಕ್ಸಾಂಪಲ್ ತಗೊಂಡಿದ್ದೀನಿ ಅಂತ ಹೇಳ್ಬೇಡಿ. ಕತ್ತೆನೂ ಕೂಡ ತುಂಬಾ ಸಬಲವಾದಂತ ಪ್ರಾಣಿ. ಅದು ಒಂದ್ ಟೈಮ್ ಅಲ್ಲ, ಪ್ರತಿ ಟೈಮಲ್ಲೂ ಯೂಸ್ ಆಗುತ್ತೆ, ಅದು ಕೆಲಸ ಮಾಡುತ್ತೆ. ಅದು ಸಬಲವಾಗಿ ಅದರದ್ದು ಏನು ಲಿಮಿಟ್ ಇದೆ ಅದು ಕೆಲಸ ಮಾಡ್ತಾ ಇದೆ. ಇಲ್ಲಿ ಆ ಒಂದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗ್ಬೋದು, ರಿಜಿಸ್ಟ್ರರ್ಸ್ ಆಗ್ಬೋದು, ಅಲ್ಲಿ ಆ ವಯಸ್ಸಿನ ಆಧಾರದ ಮೇಲೆ ಅಥವಾ ಅವರು ಇದ್ರ ವಯಸ್ಸಿನ ಆಧಾರನೇ ಬರೋದಲ್ಲಿ ಅವ್ರು ಎಷ್ಟು ವರ್ಷ ಯೂನಿವರ್ಸಿಟಿಲಿ ಇದ್ದಾರೆ ಅನ್ನೋದ್ರ ಮೇಲೇ ತಗೊಂಡ್ಬಂದು ಕುಡಿಸ್ತಾ ಇದ್ದಾರೆ ಬಿಟ್ರೆ ಅವ್ರಿಗೆ ಸ್ಕಿಲ್ಸ್ ಏನಿದೆ, ನಾಲೆಡ್ಜ್ ಏನಿದೆ, ಅವರು ಯೂನಿವರ್ಸಿಟಿ ಕೊಟ್ಟರೆ ಅವ್ರಿಗೆ ಇವತ್ತು ಇನ್ನೊಂದು 5 ವರ್ಷ 10 ವರ್ಷದಲ್ಲಿ ಯೂನಿವರ್ಸಿಟಿನ ಮುಂದಿನ ಬದಲಾವಣೆಗೆ ತರ್ತಾರ ಅಂತ ನೋಡ್ತಾರದೆ ಅವ್ರು ಎಲಿಜಿಬಲ್ ಇದ್ದಾರೆ, ಅವ್ನು ತಗೊಂಬ ಅದೊಂದು ಬಿಟ್ಟರೆ ಅದು ಮತ್ತೆ ಇನ್ನೊಂದು ಬೇರೆ ಬೇರೆ ಆಯಾಮಗಳಲ್ಲಿ ತಂದು ಕುಡಿಸ್ತಾ ಇದ್ದಾರೆ. ಹಾಗಾಗಿ ನನ್ನ ಲೆಕ್ಕದಲ್ಲಿ ಒಬ್ಬ ರೈಟ್ VCಗಳು ಬಂದರೆ ಇವತ್ತಿನ ಯೂನಿವರ್ಸಿಟಿಗಳ ಸಿಸ್ಟಮ್ಸಲ್ಲಿ, ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ಬರುತ್ತೆ. ರೈಟ್ ರಿಜಿಸ್ಟರ್ಸ್ ಮುಖ್ಯವಾಗಿ ಇನ್ನೊಂದು ಅವ್ರಿಗೆ ಅಡ್ಮಿನ್, ಇವರಿಬ್ಬರು ಏನಂತ ಗಂಡ ಹೆಂಡ್ತಿ ಅಂತ ಹೇಳ್ತೀವಿ. ಒಂದು ಯೂನಿವರ್ಸಿಟಿಗೆ ಗಂಡ ಬಂದು VC ಅಂತ ಹೇಳ್ತೀವಿ, ಹೆಂಡ್ತಿ ಅಂದಾಗ ರಿಜಿಸ್ಟರ್ ಅಂತ ಹೇಳ್ತೀವಿ. ಅವರು ಮನೆ ನೋಡ್ಕೊಳೋರು, ರಿಜಿಸ್ಟರ್ ಎಲ್ಲ ಮನೆಗಳ ಸಿಸ್ಟಮ್ಯಾಟಿಕ್ ಆಗಿ ಇದೆಯಾ, ಎಲ್ಲ ಎಲ್ಲಿ ಕರೆಕ್ಟಾಗಿ ಇಟ್ಟಿದ್ದೀರಾ ಅಂತ ನೋಡ್ಕೊಳೋದು. ಈ VC ಆದವರು ಹೊರಗಡೆ ಓಡಾಡ್ಕೊಂಡು ಅಲ್ಲಿ ಇಲ್ಲೆಲ್ಲ ಕರೆಕ್ಟ್ ಮಾಡ್ಕೊಂಬಂದು ನಾಲೆಡ್ಜ್ಗಳು ತೊಗೊಂಬಂದು ಇಡೋದು, ಸರಿಯಾಗಿ ಟೀಮ್ ನೋಡ್ಕೊಳೋದು, ಎಲ್ಲೂ ಹೆಚ್ಚು ಕಡಿಮೆ ಆಗದೆ ನೋಡ್ಕೊಳೋರು ಇವ್ರು ಕೆಲಸ ಮಾಡಬೇಕು. ಈ ಎಲ್ಲ ಏನಾಗಿದೆ, ಇವ್ರು ಆ ಕೆಲಸ ಎಲ್ಲ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಇವ್ರು ಅವ್ರಿಗೊಂದು ಅನ್ಕೊಳಲ್ಲ, ಅವ್ರು ಇವ್ರಿಗೊಂದು ಅನ್ಕೊಳಲ್ಲ, ಲಾಸ್ಟ್ಗೆ ಒಬ್ರು ಕಾಲು ಒಬ್ರು ಹೇಳ್ಕೊಂಡು ಆಮೇಲೆ ಲಾಸ್ಟ್ಗೆ ಏನಾಗುತ್ತೆ ಹೊಂದಾಣಿಕೆ ಆಗ್ಬಿಡ್ತಾರೆ. ನಿಂದಿದು ನಂದಿದು ನನ್ನ ಪಾಲು ನಿಂದು ಅಂತ ಹೇಳಿ ಹಂಗಾಗತ್ತೆ ಬರ್ತು. ಎಷ್ಟು ಆಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ, ಎಷ್ಟು ನಾನು ಕಲೆಕ್ಷನ್ ಆಗ್ತು ಅನ್ನೋದ್ರಲ್ಲಿ. ಹೌದು. ಆಮೇಲೆ ನಿಮಗೆ ಯೂನಿವರ್ಸಿಟಿಗಳಲ್ಲಿ ಸಿಂಡಿಕೇಟ್ ಮೆಂಬರ್ಸ್ ಅಂತ ಬರ್ತಾರೆ, ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಅಂತ ಬರ್ತಾರೆ ಈ ಪ್ರೈವೇಟ್ ಇದರಲ್ಲಿ ಏನು UGCಗಳಲ್ಲಿ, ಆಮೇಲೆ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆಲ್ಲ ಬಂದಾಗ ಇವರು ಯಾವ ಅರ್ಹತೆ ಮೇಲೆ ಸರ್ಕಾರಗಳು ನಾಮಿನೇಟ್ ಮಾಡ್ತಾರೆ ಅದನ್ನು ನೋಡಬೇಕು. ಸರ್ಕಾರಗಳು ನಾಮಿನೇಟ್ ಮಾಡೋವಾಗ ಅದನ್ನು ಹೇಳ್ಬಾರ್ದು, ಇಷ್ಟಿಷ್ಟು ತಗೊಂಡು ಕೊಡ್ತಾ ತಗೊಂಡ್ಮೇಲೆ ಬಂದು ನಾಮಿನೇಟ್ ಮಾಡ್ತಾರಾ, ಅಥವಾ ಅವರ ಸಾಧನೆಗಳು, ಅವ್ರು ಮಾಡಿದಂಥ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಮಾಡಿದಂಥ ಕೆಲಸಗಳು,
ಈ ಬದಲಾವಣೆಗೆ ಮಾಡಿದಂಥ ವಿಚಾರಗಳು ಇವನ್ನ ತಂದೇನಾದರೂ ನಾವು ಯೂನಿವರ್ಸಿಟಿಗಳಲ್ಲಿ ಒಳ್ಳೆಯವ್ರನ್ನ ತಂದಿಟ್ಟರೆ ಒಳ್ಳೆಯ ಯೋಚನೆಗಳು ಬರುತ್ತೆ. ಅಲ್ಲೇನಾಗುತ್ತೆ, ಅಲ್ಲಿ ಬಂದಾಗ ಅವರಷ್ಟೇ ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ನಾನು ಇಷ್ಟು ತೊಗೋಬೇಕಂತ ಬಂದಾಗ ಏನಾಗುತ್ತೆ, ಇಡೀ ಯೂನಿವರ್ಸಿಟಿಗಳು ಅಧ್ವಾನ ಆಗಿಬಿಡುತ್ತೆ. ಒಂದು ಕಡೆ ಈ ಪ್ರತಿ ಯೂನಿವರ್ಸಿಟಿ ಚೆನ್ನಾಗಿರ್ಬೇಕಂದ್ರೆ ನಾಟ್ ಓನ್ಲಿ ಇದು ಏನು ಅಲ್ಲಿರೋ ಎಕ್ಸಿಕ್ಯೂಷನ್ ಟೀಮ್ ಅಂತಲ್ಲ, ಈ ವಿ ಸಿಗಳು ಮತ್ತು ಅಪಾಯಿಂಟೆಡ್ ಟೀಮ್ ಮಾತ್ರ ಅಲ್ಲ, ಈ ಕಡೆಯಿಂದ ಹೊರಗಡೆಯಿಂದ ನಾಮಿನೇಟ್ ಆಗಿರುವಂಥ ಟೀಮ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಹೊರಗಡೆಯಿಂದ ನಾಮಿನೇಟ್ ಆಗಿದ್ದ ಟೀಮೇ ಇಡೀ ಯೂನಿವರ್ಸಿಟಿನ ಕಂಟ್ರೋಲ್ ಮಾಡೋದು. ಅವರನ್ನು ಸರಿಯಾದಂಥ ಜನನ ಅಲ್ಲಿ ಹಾಕಬೇಕಾಗತ್ತೆ. ಅವ್ರ ಕಡೆಯಿಂದ ಅವ್ರು ಬಂದಾಗ ಕೂಡ ಅವ್ರಿಗೂ ಅಷ್ಟೇ ತರಬೇತಿಗಳು ಕರೆಕ್ಟಾಗಿ ಕೊಡಬೇಕಾಗತ್ತೆ, ರೂಲ್ಸ್ ರೆಗ್ಯುಲೇಷನ್ ತಿಳಿಸ್ಬೇಕಾಗತ್ತೆ. ಅವ್ರು ಯಾಕೆ ಹೋಗಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ನಾವು ಕೆಲಸ ಮಾಡಿದ್ರೆ ಬದಲಾವಣೆ ತರ್ಬೋದು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಯಾಕೆ ಹಿನ್ನಡೆ ಆಗತ್ತೆ ಅಂತ ಹೇಳಿದ್ರೆ ಇರುವಂಥ ಖಾಲಿ ಹುದ್ದೆಗಳಿದಾವಲ್ಲ ಅದನ್ನು ಮೊದಲು ಭರ್ತಿ ಮಾಡಿ, ಆಮೇಲೆ ಈಗಿನ ಪರಿಸ್ಥಿತಿಯಲ್ಲಿ ಅಂದರೆ ಈಗಿನ ಒಂದು ಯುಗದಲ್ಲಿ ಯಾವ ರೀತಿಯಾಗಿ ಶಿಕ್ಷಣ ಬೇಕು ಅದರ ಕಡೆ ಗಮನ ಕೊಡಬೇಕು. ಸರ್ ಭಾಳ ಚಂದ ಹೇಳಿದರು, ನೀವು ಎಕ್ಸ್ಪೀರಿಯನ್ಸ್ ನೋಡಬೇಡಿ, ಅರ್ಹತೆ ಇದೆಯಾ ಇಲ್ಲ ಆ ವ್ಯಕ್ತಿಗೆ, ಅಂಥ ವ್ಯಕ್ತಿಯನ್ನು ಕುಲಪತಿಗಳನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಆಮೇಲೆ ಈ ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲಿಯ ತನಕ ರಾಜಕಾರಣ ಇರುತ್ತೆ ಅಲ್ಲಿಯ ತನಕ ಸರಿ ಹೋಗಲ್ಲ. ಸೊ ಇದು ಹಿಂಗೆ ಪರಿಸ್ಥಿತಿ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.